ಮಧ್ಯರಾತ್ರಿ 1:40. ಗಿಲ್ಲಿ ಇಳಿಸು ಆಗಲ್ಲ. ಯಾರು ತೆಗಿಲ್ಲ? ಗಿಲ್ಲಿಯಿಂದ ರಾಶಿ. ಅರೆ ಹೇಳ್ಬಿಟ್ಟು ಹೇಳಮ್ಮ. ಹಾ, ರಾಶಿ. ನಾನು ಕಾವ್ಯ ತೆಗೆದು ನನ್ನ ಪ್ರೀತಿಯ ಸ್ನೇಹಿತ ಗಿಲ್ಲಿಗಾಗ್ತಾ ಇದ್ದೀನಿ. ನಾನು ಗಿಲ್ಲಿಯಿಂದ ತೆಗೆದು ಕಾವ್ಯ ಗೆಲ್ತೀನಿ. ಗಿಲ್ಲಿಯಿಂದ ತೆಗ್ದು ರಾಶಿಕಂಗೆ ಹಾಕ್ತೀನಿ. ಕಾವ್ಯ ರಾಶಿಕನಿಂದ ಗಿಲ್ಲಿ. ಕಾವ್ಯ ರಾಶಿಯಿಂದ ಗಿಲ್ಲಿ. ಜೈ ಮಕ್ಕಳನ್ನ ನೋಡಿಬೇಕು. ಅಷ್ಟೊತ್ತು ನಿಂತ ಮಾತಾಡಿ ಏನು ಹೇಳಿಲ್ಲ. ಹೋಗಿ ರಾಶಿಯಿಂದ ತೆಗೆ ಗಿಲ್ಲಿಗೆ. ಸೂಪರಾಗಿ ಆಡ್ತಿದ್ರ 3 ಜನನೂ. ನಾನು ಗಿಲ್ಲಿ ತಕ್ಕಡಿಗೆ ಭಾರ ಹಾಕ್ತಾ ಇದ್ದೀನಿ ಬಿಗ್ ಬಾಸ್. ನಿನಗೆ ಕಾವ್ಯ ಅಂದ್ರೆ ಎಷ್ಟು ಇಷ್ಟ ಅಂತ ನಿಂಗೆ ಗೊತ್ತು. ನೆಕ್ಸ್ಟ್ ರೌಂಡ್ ದಬ್ಬಕ್ಕೆ ಒಂದೊಂದೇ ಸತಿಗೆ ಈ ಕಡೆ ಬೆಲ್ಗೋದ್ ಬಿಟ್ರೆ ನಾವು ತಾಂಡೋಗಿ. ಓಕೆ, ಇಲ್ಲಿ ಹಾಕಲಿ. ಅಷ್ಟೇ ಟೊಯ ಟೊಯ ಬರಲಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಬ್ಯಾಗ್ ನೆಕ್ಸ್ಟ್ ಬಿಟ್ಟ. ಬಿಟ್ಟ 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 ಅಷ್ಟೇ ಅಷ್ಟೇ ಅಷ್ಟೇ. ಇಷ್ಟೋ ತನಕ ಗಿಲ್ಲಿಗೆ ತಾಂಡೋಗಿ ಇಟ್ಬಿಟ್ಟು ಆಯ್ಸ್ ಏನಿಲ್ಲ. ಯಾರು ಬರ್ತಾರೋ ಅವ್ರನ್ನೇ ತಾನೇ ಸಪೋರ್ಟ್ ಮಾಡೋದು. ನೀವ್ ಹೆಂಗ್ ಟಾರ್ಗೆಟ್ ಮಾಡೋರು ನಾವು ಹಂಗೆ ಸಪೋರ್ಟ್ ಗಿಲ್ಲಿ ಅವರು ಕೂಡ ಆಟನ ಮುಗಿಸಿದ್ದಾರೆ. ರೂಲ್ನ ಪ್ರಕಾರ 3 ಸ್ಪರ್ಧಿಗಳು ತನ್ನ ಆಟವನ್ನು ಮುಗಿಸಿದ್ದಾರೆ. ಕಾವ್ಯ ಮತ್ತೆ ರಾಶಿಕಾ ಅವರು ಇದ್ದಾರೆ, ಇಬ್ರು. ಇವರು ರೂಲ್ಸ್ ಪ್ರಕಾರ ನೆಕ್ಸ್ಟ್ ಟಾಸ್ಕ್ಗೆ ತೇರ್ಗಡೆ ಆಗ್ತಾರೆ. ರಾಶಿ ನಿನ್ಗೆಲ್ಲ ಮುಟ್ಟೆ ಹಾಕಿದ್ ಮಂಜಾಕ ಎಕ್ಸಾಕ್ಟ್ಲಿ ವೀಕ್ ಅಂತ ಅನ್ನಿಸ್ಕೊಂಡಿರೋಳು. ಕಂಗ್ರಾಟ್ಸ್ ಬೇಬಿ. ಒಳ್ಳೇದಾಗ್ಲಿ. ಸೂಪರ್ ಸೂಪರ್ ಸೂಪರ್. ಮಧ್ಯರಾತ್ರಿ 1:55. ಬಿಡ್ಬೇಕಿದ್ದಾರಾ ಅಲ್ಲ ಬಟ್ ಏನು ಗೊತ್ತಾ, ನಾವು ಡಿಸೈಡ್ ಮಾಡಿದ್ವಿ ನಾನು ಲಾಸ್ಟಲ್ಲಿ ಅವಳಿಗೆ ಹಾಕೋಣ ಅಂದ್ಕೊಂಡೆ. ಬಟ್ ನನಗೆ ಲಾಸ್ಟಲ್ಲಿ ಅವರಿಬ್ರು ಗಿಲ್ಲಿಗೆ ಹಾಕಿದ್ರು, ನೀನು ಅಟ್ಲೀಸ್ಟ್ ಅದು ಒಂದ್ಸಲ ಕೆಳಗೆ ಹೋದ್ಮೇಲೆ ನಾವು ಹೇಳ್ಕೊಳಕ್ ಹೋದ್ರೆ ಮತ್ತೆ ಬೌನ್ಸಾಗಿ ಮುಂದೆ ಅದೇನು ಗೊತ್ತಾ, ಚೆನ್ನಾಗಿ ಆಡೋರ್ ಔಟ್ ಟಾರ್ಗೆಟ್ ಮಾಡಿ ಹೊಡೆದ್ಬಿಟ್ರೆ ಕೊನೆವರೆಗೂ ಬಿಟ್ಕೊಟ್ಟಿಲ್ಲ. ಗೊತ್ತಾ ಸೋತಿರ್ಬೋದು. ವೆರಿ ಗುಡ್, ಸೂಪರ್, ವೆಲ್ ಪ್ಲೇಡ್, ಸೂಪರ್. ನನಗೆ ಕಾವ್ಯ ಹಂಗಿಟ್ರೆ ಕಾವ್ಯ ಬೆಳಗ್ಗೆ ಮಧ್ಯಾಹ್ನ ಆಗಿದೆ ಕೂರ್ಕೋತಾಳೆ. ಗಿಲ್ಲಿಗಿಟ್ರೆ ಕಿರ್ಚಾಡ್ತಿದ್ದಾನೆ. ರಾಶಿನ ನಾನು ಇವತ್ತು ಸೇವ್ ಮಾಡಿದ್ದು. ಐ ವಾಂಟೆಡ್ ಹರ್ ಟು ವಿನ್. ಅಟ್ಲೀಸ್ಟ್ ನಾನು ಹೊರಗೆ ಉಳ್ಕೊಂಡಿದ್ದಕ್ಕೆ ಒಂದು ಬೆಲೆ ಇರಬೇಕಲ್ಲ. ಇಟ್ಸ್ ಯುವರ್ ಒಪಿನಿಯನ್. ಯಾ ನಂಗೆ ಅತ್ತಲೇನಲ್ಲಿತ್ತು. ಥ್ಯಾಂಕ್ ಗಾಡ್ ವಿನ್ ಆದ್ಲು.
ಮಧ್ಯರಾತ್ರಿ 2:10. ಡೌ ಮಾಡಬೇಡ ನೀನು ತುಂಬಾ ಸ್ಮಾರ್ಟ್. ನೀನು ಇದು ತುಂಬಾ ಸ್ಮಾರ್ಟ್ ಅಂತ ನಮ್ಗೆ ಗೊತ್ತು. ಇದು ಸ್ಮಾರ್ಟ್ ವರ್ಕ್, ಇದು ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್. ಏನ್ ಡೌ ಮಾಡ್ತಾವ್ ನೋಡಿ ಮ್ಯಾಮ್. ಮೊನ್ನೆ ವರ್ಷ ಜಾನ್ವಿ ಮೇಡಮ್ ಚೆಕ್ ಇಟ್ಬಿಟ್ಟು ಹೌದಾ ನಂಗೆ ಗೊತ್ತಾಗಿಲ್ಲ ಅಂತ ಅವತ್ತು ಆಕ್ಚುಲಿ ನಾನು ಇದೇ ಮಾಡಿದ್ದೀನಿ, ಇದೇ ನಾನು ನನ್ನ ಮನಸ್ಸಿಂದ ಮಾಡಿದ್ದೀನಿ ಆ್ಯಕ್ಚುಲಿ. ಬಿಕಾಸ್ ನನಗೆ ಅನಿಸುತ್ತೆ ಧನುಷ್ ಅವರು ಸ್ವಲ್ಪ ಡಿಸರ್ವಿಂಗ್ ಇದ್ದಾರೆ ಫಿನಾಲಿಸ್ಟ್ಗೆ. ಇದ್ದಾರೆ ಕಂದ, ನಾವು ರೇಸಲ್ಲಿ ಇದೀವಲ್ಲ, ನಮಗೆ ಅವ್ರು ಟಫ್ ಕಾಂಪಿಟೇಟರ್ ಅಂತ ನಾವು ಮಾಡ್ತಿದ್ದಿದ್ದು ಅಷ್ಟೇ. ಓಕೆ, ನಿನ್ನ ಚಾಯ್ಸ್ ಅದು, ನಾವೇನು ಹೇಳ, ದಟ್ಸ್ ಅಪ್ ಟು ಯು, ನೋ ಪ್ರಾಬ್ಲಮ್. ನಿನ್ಗೇನು ಅನ್ಸುತ್ತೋ ನೀನು ಮಾಡಿ, ನಿನ್ನ ಫ್ರೀಡಮ್ ಅದಷ್ಟೇ ಅಲ್ವಾ, ನಾವು ಯಾಕೆ ಹೇಳಬೇಕು. ಬೆಳಗ್ಗೆ 10:05. ನಾನು ನನ್ನ ಮನಸ್ಸಿಂದ ನನಗೆ ಯಾರು ಫಿನಾಲಿಸ್ಟ್ಗೆ ಹೋಗಬೇಕು, ಯಾರಿಗೆ ಕೆಪೇಬಲ್ ಉಂಟು, ನೀವು ನೋಡಿ ಅಜ್ಜಿ, ಧನುಷ್ ಅವರು ಅಲ್ಲಿ ಎಷ್ಟೂ ಒಂದು ಅಭಿಷೇಕ್ಗೆ ಈಗ ಮಾಡಿ ಎಷ್ಟು ಕಷ್ಟಲ್ಲಿ ಇದೆ ಮಾಡಿದ್ದಾರೆ. ಅದಕ್ಕೆ ಬೆಲೆ ಇಲ್ವಾ? ಉಂಟಲ್ವಾ ಬೆಲೆ? ಎಷ್ಟು ಕಷ್ಟ ಕೇಳಿ. ಅಶ್ವಿನಿ ಅವರು ಬಾಲ್ ಹಾಕಿದ್ದಾರೆ, ಹೀಗೆ ಬಾಲ್ ಹಾಕಿದ್ದಾರೆ, ಎಲ್ಲ ಬಾಲ್ ತಗೊಂಡು ಕೊಟ್ಟಿದ್ರು ಧನುಷ್. ಯಾವಾಗ ಹಾಕಬೇಕು ಹೇಳಿದ್ರು, ಓಕೆ ಅದೇ ಅವರ ಇದೆ ಸ್ಟ್ರಾಟಜಿ ಅಶ್ವಿನಿ ಮ್ಯಾಮ್. ಬಟ್ ಸ್ಟಿಲ್ ಒಂದು 50% ಧನುಷ್ ಅವರು ಇದೇ ಹೇಳಿದ್ದಾರೆ, ಹಾಕಿ ಇದೇ ಗೇಮ್ ನೋಡಿ, ಅವರ ಕಲಾ ನೋಡಿ, ಅದೇ ಯೋಗ್ಯತೆ ಕೊಡಬೇಕು ನಾವು. ಬೇಕಿದ್ರೆ ನಿಮ್ಮ ಜನರು ಸೋತ್ರೆ ಕೂಡ ಪರವಾಗಿಲ್ಲ, ಅವರಿಗೆ ಬೆಲೆ ಇಲ್ಲಾಂದರೆ ಅದೇ ಅವರು ಕೊಡಬಾರ್ದು. ಯಾರಿಗೆ ಬೆಲೆ ಉಂಟು ಅವರಿಗೆ ಕೊಡಬೇಕು. ನಾವೊಂದು ಮನುಷ್ಯ, ನಮಗೆ ಒಂದು ಇದೇ ಉಂಟು, ಅಸ್ತಿತ್ವ ಉಂಟು, ನಮಗೆ ಒಂದು ದಯ, ಕರುಣ, ಬೇನೆ ಎಲ್ಲ ಗೊತ್ತುಂಟು. ಇದೇ ವಿಷಯಲ್ಲಿ ಯಾರಿಗೆ ಕೇಳಬಾರ್ದು. ನಿಮ್ಮ ಮನಸ್ಸಲ್ಲಿ ಯಾರು ಇದ್ದಾರೆ ಅವರಿಗೆ ಕೊಡಬೇಕು ಅಷ್ಟೇ. ಬೆಳಗ್ಗೆ 10:25. ನನ್ನ ಅಮ್ಮಗೆ ಕೂಡ ಲಿಫ್ಟಲ್ಲಿ ಸ್ವಲ್ಪ ಭಯ, ಹೊಟ್ಟೆಯಲ್ಲಿ ಗಿಲಿ ಆಗುತ್ತೆ. ನಾವು ಊರಲ್ಲಿ ಅಂತವು ಎಮ್ಮಿಗಳು ಯಾವುದು? ಅವು ಹಸುಗಳು ಇರ್ತಾವಲ್ಲ, ಅಲ್ಲಿದಾವಲ್ಲ ಅಲ್ಲಿ ಹಸುಗಳು, ಎಮ್ಮಿ, ಅವಕ್ಕೆ ಏನಂತೀರಿ ಅವಕ್ಕೆ? ಅವು ಪೆತ್ತ ಬಫೆಲೋ ಇಂಗ್ಲಿಷಲ್ಲಿ ಹೇಳುದು ಎರ್ಮೆನಾ? ಎರ್ಮೆ. ನಮ್ಮಲ್ಲಿ ಉಡುಪಿಯಲ್ಲಿ ಅದೇ ಉಂಟಲ್ವಾ, ರೇಸ್ ಕಂಬುಲ ಅಂದ್ರೆ ನೋಡಿ, ಇದೆ ಪಟ್ರಿ. ಓಕೆ, 2 ಎರ್ಮೆಗೆ 1 ಜನ ಇದೆ ಮಾಡ್ತಾರೆ. ಅಲ್ಲಿಂದ ಪೀ ಅಂತ ವಿಸಿಲ್ ಮಾಡ್ತಾರೆ. ಪಿಕ್ಚರ್ ಅಲ್ಲಿ ಅಲ್ಲ, ನಮ್ಮ ಊರಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದು ಕಡೆ ಆಗುತ್ತೆ. ಅದೇ ಓಡಿ ಹೋಗ್ತಾರೆ, ವಿಸಿಲ್ ಆಗಿದ್ರೆ ಓಡಿ ಹೋಗ್ತಾರೆ. ಒಬ್ಬ ದೇವರ ಎಷ್ಟು ಸ್ಪೀಡ್ ಹೋಗ್ತಾರೆ. ಕಾರು ಮಣ್ಣಲ್ಲಿ, ಕಲ್ಲು ಇರುತ್ತೆ ಮಣ್ಣಲ್ಲಿ, ಯಾರು ಫಸ್ಟ್ ಬಂದ್ರೆ ಅವರಿಗೆ ಅವಮಾನ. ಸಾರಿ, ಬಹುಮಾನ. ಓಕೆ, ಬಹುಮಾನ. ಹಿಂದ್ ಬಂದವ್ರಿಗೆ ಅವಮಾನ ಇಲ್ಲ, ಹಾಗೆ ಹೌದು. ಆಗ ನಂತರ ಹಾಗೆ ಮತ್ತೆ ನಾನು ನಿಮಗೆ ಮತ್ತೊಂದ್ಸತಿ ಹೇಳ್ತೀನಿ, ಇದೇ ರೇಸ್ ಮುಂಚೆ ಉಂಟಲ್ವಾ, ಅದೇ ಎರ್ಮೆಗೆ ಅವರು ಎಷ್ಟು ಚೆನ್ನಾಗಿ ಸಾಕ್ತಾರೆ ಗೊತ್ತುಂಟಾ? ಸಾಕ್ತಾರೆ ಗೊತ್ತುಂಟಲ್ವಾ? ಅವರ ಫುಡ್ಡು, ಅವರು ಎಂತ ತಿಂತಾರೆ, ಅವ್ರಿಗೆ ಎಷ್ಟು ಬೇಕು, ಸ್ನಾನ ಮಾಡಲಿಕ್ಕೆ ಎಂತೆಂತ ಒಂದೊಂದು ಎಣ್ಣೆ ಹಾಕಿ ಮಸಾಜ್ ಮಾಡೋದು. ಎಸಿ ಇಲ್ಲ ನಮ್ಮ ಕಡೆಗೆ. ಓಕೆ, ಎಸಿ ಅಲ್ಲ, ಎಂತೆಂತ ಬೇರೆ ಫ್ಯಾನ್ ಬೇಕು ಅವರಿಗೆ. ಹಸಿ ಇದೆ, ಈಗ ಮಂಚದಾನಿ ಬೇಕು ಅವಕ್ಕ. ಸೊಳ್ಳೆ ಈಗ ಎಲ್ಲ ಕುರಿಗೆ, ದನಕ್ಕೆ, ಅದಕ್ಕೆ ಎಂತ ಬೇಕು ಬೇಕಾದ್ರೂ ಉಂಟಲ್ವಾ, ಎಂತ ಹೇಳುದು, ದನಿ ಎಂತ ಬೇಕು ಅದು ಎಲ್ಲ ಮಾಡ್ತಾರೆ, ಸ್ವಲ್ಪ ಕಮ್ಮಿ ಕೂಡ ಮಾಡಲ್ಲ. ಆಗ ನಂತರ ರೇಸಿಂಗ್ ಅಲ್ಲಿ ಅವು ದುಡಿತಾವಲ್ಲ ಹೊಲದಲ್ಲಿ. ಹೌದು, ಹೊಲದಲ್ಲಿ ದುಡಿಯಲ್ಲ, ಖಾರ ಹಾಕ್ಬೇಕಂತ. ಹೌದು, ಗುಗ್ರಿ ಹಾಕ್ಬೇಕು, ರೊಟ್ಟಿ ಹಾಕ್ಬೇಕು, ಸಜ್ಜಿ ಗುಗ್ರಿ ಇಷ್ಟು ಕುದಿಸ್ತಾರೆ, ಸಂಜೆ ಮಾಡಿ ಕುದಿಸಿ ಅದಕ್ಕೆ ಬೆಳಗ್ಗೆ ಇಡ್ತಾರ. ಎತ್ತುಗಳಿಗೆ ಗಳೆ ಹೊಡಿತಾರ, ಗಳೆ. ಅವು ಗಳೆ ಹೊಡೆಯೋದು ಅದೆಲ್ಲ ಹಾಕ್ಬೇಕು ತಾನೆ. ದಿನ 17 ಬೆಳಗ್ಗೆ 11:20.
ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಮಧ್ಯಾಹ್ನ 12:35. ಯಾರು ಬಟ್ಟೆ ತೊಳಿತಾ ಇರೋದು? ಆ ಕಡೆ ಯಾರೋ ತೊಳೆ. ಹಾ ಕರೆಕ್ಟ್. ಬಟ್ಟೆ ತೊಳೆಕ್ ಹೋಗ್ತೀನಿ ಅಂದ. ಕರೆಕ್ಟ್. ಇನ್ನೊಂದಿಲ್ಲ, ಇನ್ನು ಬೇಜಾರ್ ಟೈಮ್ ಇದೆ. ಇವನ್ ಕಾಯ್ತಿದ್ದಾನೇನೋ. ಇವರು ಮಾಮೂಲಿ ಜನರಲ್ ಟಾಕು. ಯಾವ ಈಗಲೇ ಬಟ್ಟೆ ಒಗಿಬೇಕು ಅಣ್ಣ. ಇವತ್ತು ನೀವು ಬೇಗ ಇದ್ರಿ ಅನ್ಸುತ್ತಲ್ಲ ಸರ್? ಅಲ್ಲ, ಮುಂಚೆ ಎದ್ದು ಟಾಯ್ಲೆಟ್ಗೆ ಹೋಗಿ ಬಂದೆ. ಎದ್ದ ತಕ್ಷಣ ಸ್ನಾನಕ್ಕೆ ಹೋಗ್ಬಿಟ್ರಾ? ಇವರೆಲ್ಲ ತಡ್ತಾರಲ್ಲ, ನಂಗೆ ಹಿಂಸೆ ಅನ್ಸುತ್ತೆ. ಅಣ್ಣ ಆಯ್ತಣ್ಣ, ಅಣ್ಣ ಆಯ್ತಣ್ಣ. ನಾವು ಬಾಣ ತಿನ್ಸಣ್ಣ, ತಿಂಡಿ ತಿನ್ಬೇಕು. ನಾವು ಎಲ್ಲ ಸ್ನಾನ ಮಾಡಿದ್ಮೇಲೆ ಅಣ್ಣ ಬಟ್ಟೆ ಹೋಗಿದ್ವಿ. ನಾವು ಎಲ್ರಿಗೂ ಹೇಳ್ತೀರಿ, ನೀವೇ ಹೆಂಗೆ ಮಾಡ್ತೀರಪ್ಪ? ಒಳಗೆ ಡ್ಯಾನ್ಸ್ ಮಾಡ್ತಾ ಇದ್ದಿಲ್ಲ ಬಣ್ಣಣ್ಣ. ಮನ್ಕಾಗ ಅವ್ನು ಬತ್ತಲೇ ಇಲ್ವಲ್ಲ ಆಚೆಗೆ. ಸತೀಶ್ ಅಣ್ಣ ಎಷ್ಟು ವಾಸನೆ ಅನ್ಸುತ್ತೆ ಅವನಿಗೆ. ಅವನ ಪಾಪ ಬರುಕಾರ ಬಂದ್ಬಿಡ್ತಾನೆ ಒಂದು 4 ಸಲ ಕರೆದ್ರೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಿಮಗೆ ಇಷ್ಟೊತ್ತು ಗಂಟೆ ಕಾದಿರೋದು ಬಾತ್ರೂಮ್ಗೆ. ಅವಾಗಿಂದ ಒಳ್ಳೆ ಸೆಕ್ಯೂರಿಟಿ ಕಾದಂಗೆ ಕಾಯ್ತಿ ಅವನೇ, ಆಚೆಗೆ ಬರ್ತಾಯಿಲ್ಲ ಅವನು. ಅಯ್ಯೋ ಒಳ್ಳೆ ಥೋ ಬಾಣಣ್ಣ. ಎಲ್ರಿಗೂ ಊರವ್ರಿಗೆಲ್ಲ ಬುದ್ಧಿ ಹೇಳ್ತೇನೆ, ನೀನು ಹೆಂಗೆ ಮಾಡ್ತಿಲ್ಲ ಅಣ್ಣ? ನಡಿಯಪ್ಪ ಸ್ವಾಮಿ ಪುಣ್ಯಾತ್ಮ. ಮಧ್ಯಾಹ್ನ 2:55. ನನಗೆ ಅನೌನ್ಸ್ ಮಾಡಿದ ತಕ್ಷಣನೇ ನನ್ನ ಪಕ್ಕದಲ್ಲಿ ಜಾನು ಅಕ್ಕ ಇದ್ರು. ಶಿ ಸೆಡ್ ನಾನು ನಿನ್ಗೆ ಹಾಕ್ತೀನಿ, ನೀನು ನನಗೆ ಹಾಕು ಅಂತ. ನಾನು ಹೇಳಿದೆ ಸರಿ ಅಕ್ಕ, ಬಟ್ ಸ್ಟಿಲ್ ಎಲ್ರಿಗೂ ಹೇಳೋಣ, ಬಿಕಾಸ್ ಯಾರಾದರೂ ಒಬ್ರು ಔಟ್ ಆದರೆ, ಇನ್ ಕೇಸ್ ನೀವೇ ಔಟ್ ಆದ್ರೂ ಯೋಚನೆ ಮಾಡ್ತಿದ್ರೆ ಗಿಲ್ಲಿ ಮೋಸ್ಟ್ಲಿ ಚಂದ್ರಪ್ರಭಾಗ್ ಹಾಕ್ಬೋದು ಅನ್ಸುತ್ತೆ, ನೀನು ನೋಡಿ ಹೇಳು ಅಂತ. ಸೊ ಇವನ್ ದೆನ್ ಹೌದು, ನಾನು ಯೋಚನೆ ನೋಡೋಣ ಅಂತಲೇ ಹೇಳಿದೆ. ಐ ನೋ ವೇರ್ ಮೆನ್ಷನ್ ಓಕೆ ಲೆಟ್ಸ್ ಪ್ಲೇ ಟುಗೆದರ್ ಅಂತ. ವಾಶ್ರೂಮಲ್ಲೂ ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋದಾಗ ಜಾನು ಅಕ್ಕಂಗೆ ಹೇಳಿದೆ, ಅಕ್ಕ ಎಲ್ರಿಗೂ ಹೇಳೋಣ, ಎಲ್ರಿಗೂ ಕನ್ವಿನ್ಸ್ ಮಾಡ್ಕೊಳ್ಳೋಣ, ಬಿಕಾಸ್ ಯಾರು ಔಟ್ ಆದ್ರೂ ಇಲ್ಲಿರೋರು ಯಾರಾದರೂ ನಮ್ಮನ್ನು ಸೇವ್ ಮಾಡ್ಕೋಬೋದೇನೋ, ಎಲ್ಲರ ಹತ್ರನೂ ಮಾತಾಡೋಣ ಅಂತ. ಇಲ್ಲಿ ಎಲ್ಲೂ ನಾವು 5 ಜನ ಕೂತು ಮಾತಾಡಿದ್ದೀವಿ, ನಾನು ಹೋಪ್ಸ್ ಕೊಟ್ಟು ಆಮೇಲೆ ಹೋಗಿದ್ದೀನಿ ಅನ್ನೋದು ನನಗೆ ನೆನಪೇ ಇಲ್ಲ. ನೀನ್ ಇಲ್ಲ ಮಾಡಲ್ಲ ಅಂತಾನೂ ಹೇಳಿಲ್ವಲ್ಲ. ಅಲ್ಲಿ ಏನಾಯ್ತು, ಅಲ್ಲಿ ಹೊರಗಡೆ ಹೋದಾಗ ನಾವ್ ಅನ್ಕೊಂಡ್ವಿ ಇಲ್ಲಿ ಆಲ್ರೆಡಿ 5 ಜನ ಅಂತ ಡಿಸ್ಕಸ್ ಆಗಿದೆ. ಅಲ್ಲಿ ಪ್ರಾಕ್ಟಿಕಲಿ 4 ಜನ ಬಾಯ್ಸು 4 ಜನ ಅವ್ರವ್ರನ್ನ ಸೇವ್ ಮಾಡ್ಕೋತಾರೆ. ವಿ ವರ್ ಬಿಲ್ಡಿಂಗ್ ಅವರ್ ಫ್ರೆಂಡ್ಶಿಪ್ ಆನೆಸ್ಟ್ಲಿ. ವಿತೌಟ್ ಬಿಗ್ ಬಾಸ್ ನಂಗೆ ಜೆನ್ಯೂನ್ಲಿ ಐ ಫೌಂಡ್ ಎ ಫ್ರೆಂಡ್ ಅಂತಲೇ ಅನಿಸಿದ್ದು. ನನಗೆ ಹರ್ಟ್ ಆಗಿದ್ದು ನನ್ನ ಗೇಮ್ಗೆ ನೀನು ಅಫೆಕ್ಟ್ ಮಾಡಿದೆ ಅಥವಾ ಯಾರೂ ನನ್ನ ಸೇವ್ ಮಾಡಿಲ್ಲ ಅನ್ನೋ ಆಪ್ಷನೇ ಅಲ್ಲ. ಎಲ್ರಿಗೂ ಒಂದೊಂದು ಸಪೋರ್ಟ್ ಸಿಸ್ಟಮ್ ಇತ್ತು, ನಂಗೆ ಸಪೋರ್ಟ್ ಸಿಸ್ಟಮೇ ಇರಲಿಲ್ಲ. ಐ ಗಾಟ್ ಯು. ಆ್ಯಂಡ್ ನೆನೆ ಇಟ್ ವಾಸ್ ನಾಟ್ ಡಿಪೆಂಡೆನ್ಸಿ. ದ ಗೇಮ್ಸ್ ರೂಲ್ ವಾಸ್ ಟು ಮೈತ್ರಿ ಮಾಡ್ಕೋಬೇಕು, ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಟು ಸೇವ್ ಯು. ಬಟ್ ನೀನು ಎಷ್ಟು ಡೆಪ್ತಾಗಿ ಯೋಚನೆ ಮಾಡಿದೆ ಅಷ್ಟೆಲ್ಲ ನಾನು ಮಾಡಲಿಲ್ಲ. ದಟ್ಸ್ ಆಲ್. ಅದು ಬಿಟ್ಟರೆ ನನಗೆ ಇಲ್ಲಿ ಆಡಬಾರ್ದು, ಅಲ್ಲಿ ಆಡಬೇಕು, ಇವ್ರನ್ನ ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಆಡಬೇಕು, ಆ ಸ್ಟ್ರಾಟಜಿನೇ ನಾನು ಯೂಸ್ ಮಾಡಲಿಲ್ಲ. ಮಧ್ಯಾಹ್ನ 3:45. ನಿಲುವಿನ ಗೆಲುವು ಟಾಸ್ನಲ್ಲಿ ಗೆದ್ದ ಇಬ್ಬರು ವಿಜೇತರಿಗೆ ಬಿಗ್ ಬಾಸ್ ಈಗ ಈ ವಾರದ 3ನೇ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ಕಲರ್. ಇದರ ಅನುಸಾರ ಗಾರ್ಡನ್ ಏರಿಯಾದಲ್ಲಿ ಒಂದು ಕಪ್ಪು ಡಬ್ಬದ ಸುತ್ತ ಹಲವು ಡಬ್ಬಗಳಿವೆ. ಆಡುವ ಇಬ್ಬರು ಸ್ಪರ್ಧಿಗಳಿಗೆ ತಲಾ 15 ಡಿಸ್ಕ್ಗಳನ್ನು ಹಾಗೂ 1 ಹಲಗೆಯನ್ನು ನೀಡಲಾಗುತ್ತದೆ. ಪ್ರತಿ ಡಿಸ್ಕ್ನ ಒಂದು ಬದಿಯಲ್ಲಿ ಹಳದಿ ಬಣ್ಣ, ಮತ್ತೊಂದು ಬದಿಯಲ್ಲಿ ಹಸಿರು ಬಣ್ಣ ಇದೆ. ಆಡುವ ಆಟಗಾರರು ಹಳದಿ ಹಾಗೂ ಹಸಿರು ಬಣ್ಣಗಳ ಪೈಕಿ ಒಂದೊಂದು ಬಣ್ಣವನ್ನು ಆರಿಸಿ 1 ಹಲಗೆಯನ್ನು ತೆಗೆದುಕೊಂಡು ಕಪ್ಪು ಡಬ್ಬದ ಮೇಲೆ ನಿಲ್ಲಬೇಕು. ಟಾಸ್ಕ್ ಆರಂಭವಾದಾಗ ಆಡುವ ಇಬ್ಬರು ಆಟಗಾರರು ತಾವು ನಿಂತಿರುವ ಡಬ್ಬದಿಂದ ತಮ್ಮ ಇಚ್ಛೆಯ ಇನ್ನೊಂದು ಡಬ್ಬಕ್ಕೆ ಸೇತುವೆಯ ಮಾದರಿಯಲ್ಲಿ ಹಲಗೆಯನ್ನಿಟ್ಟು ಅದರ ಮೇಲೆ ನಡೆಯುತ್ತಾ ಆ ಡಬ್ಬವನ್ನು ತಲುಪಬೇಕು. ನಂತರ ತಾವು ತಲುಪಿದ ಡಬ್ಬದ ಮೇಲೆ ತಾವು ಆರಿಸಿದ ಬಣ್ಣ ಮೇಲ್ಬದಿಯಲ್ಲಿರುವಂತೆ ಡಿಸ್ಕ್ ಅನ್ನು ಇಡಬೇಕು. ಆ ನಂತರ ನಿಯಮಾನುಸಾರ ಇನ್ನೊಂದು ಡಬ್ಬಕ್ಕೆ ತೆರಳಿ ಟಾಸ್ಕ್ ಮುಂದುವರಿಸಬೇಕು. ತಮ್ಮ ಬಳಿ ಇರುವ ಎಲ್ಲ ಡಿಸ್ಕ್ಗಳು ಖಾಲಿಯಾದಾಗ ಎದುರಾಳಿ ಆಟಗಾರ ಇಟ್ಟಿರುವ ಡಿಸ್ಕ್ ಅನ್ನು ತಿರುಗಿಸಿ ತಮ್ಮ ಬಣ್ಣದ ಅಧಿಕ ಡಿಸ್ಕ್ಗಳು ಮೇಲ್ಬದಿಯಲ್ಲಿರುವಂತೆ ನೋಡಿಕೊಳ್ಳಬೇಕು. ಟಾಸ್ಕ್ ಮಧ್ಯದಲ್ಲಿ ಆಡುವ ಆಟಗಾರರು ನೆಲಕ್ಕೆ ತಾಕಿದರೆ ಅವರು ಫೌಲ್ ಆಗುತ್ತಾರೆ. ಆಡುವ ಆಟಗಾರರು ಎದುರಾಳಿ ಆಟಗಾರನನ್ನು ಮುಟ್ಟಿದರೆ ಮುಟ್ಟಲ್ಪಟ್ಟ ಆಟಗಾರರು ಫೌಲ್ ಆಗುತ್ತಾರೆ. ಪ್ರತಿ ಬಾರಿ ಫೌಲ್ ಆದ ಆಟಗಾರರು 10 ಸೆಕೆಂಡ್ಗಳ ಕಾಲ ಅಲುಗಾಡದೆ ನಿಲ್ಲಬೇಕು. ಟಾಸ್ಕ್ ಮುಗಿದಾಗ ಅತಿ ಹೆಚ್ಚು ಡಬ್ಬಗಳ ಮೇಲೆ
ತಾವು ಆರಿಸಿದ ಬಣ್ಣವನ್ನು ಹೊಂದಿರುವ ಆಟಗಾರ್ತಿ ಈ ಟಾಸ್ಕ್ ಗೆಲ್ಲುತ್ತಾರೆ. ಟಾಸ್ಕ್ ಗೆಲ್ಲುವ ಆಟಗಾರ್ತಿ 4 ಫೈನಲಿಸ್ಟ್ಗಳ ಪೈಕಿ ತಮ್ಮ ಆಯ್ಕೆಯ ಒಬ್ಬ ಫೈನಲಿಸ್ಟ್ ವಿರುದ್ಧ ಸಮರ ಸಾರುವ ಅವಕಾಶ ಗಳಿಸುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ಸಂಜೆ 4:15. ಧ್ರುವಂತ್ ಬಿಗ್ ಬಾಸ್. ವಿಶೇಷ ಲಕೋಟೆಯನ್ನು ತೆರೆದು ಕಾರ್ಡನ್ನು ಜೋರಾಗಿ ಓದಿ. ಓಕೆ. ಥಿಂಕ್ ಸ್ಮಾರ್ಟ್. ಟಾಸ್ಕ್ ಆರಂಭವಾಗುವ ಮೊದಲೇ ಪ್ರತಿ ಫೈನಲಿಸ್ಟ್ ಅಲ್ಲದ ಸದಸ್ಯರು ಓಟದಲ್ಲಿ ಉಳಿದಿರುವ 2 ಆಟಗಾರರ ಪೈಕಿ ತಮ್ಮ ಇಚ್ಛೆಯ ಒಬ್ಬರ ಪಕ್ಷ ವಹಿಸಬೇಕು. ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಕಾವ್ಯ ಹಾಗೂ ರಾಶಿಕಾ ಪೈಕಿ ತಾವು ಯಾರನ್ನು ಫೈನಲಿಸ್ಟ್ ಚಾಲೆಂಜರ್ ಆಗಿ ನೋಡಲು ಬಯಸುತ್ತಾರೆ ಎಂದು ಸೂಕ್ತ ಕಾರಣಗಳೊಂದಿಗೆ ಘೋಷಿಸಬೇಕು. ಘೋಷಿಸಿದ ನಂತರ ತಾವು ಬೆಂಬಲಿಸುತ್ತಿರುವ ಆಟಗಾರ್ತಿಗೆ ಟಾಸ್ಕ್ನಲ್ಲಿ ಅಡ್ವಾಂಟೇಜ್ ನೀಡುವ ಸಲುವಾಗಿ ಅವರ ಬಳಿ ಇರುವ 1 ಡಿಸ್ಕನ್ನು ತೆಗೆದುಕೊಂಡು ಅವರಿಗೆ ಮೀಸಲಿರುವ ಬಣ್ಣ ಮೇಲ್ಬದಿಯಲ್ಲಿ ಇರುವಂತೆ ಯಾವುದಾದರೂ ಒಂದು ಬಾಕ್ಸ್ ಮೇಲೆ ಇಡಬೇಕು. ಅಶ್ವಿನಿ SN. ನಾನು ರಾಶಿಕಾ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ ಬಿಗ್ ಬಾಸ್. ಯಾಕಂದರೆ ಇಷ್ಟು ದಿನ ಅವರಿಗೆ ಒಂದಷ್ಟು ಟಾಸ್ಕ್ಗಳನ್ನು ಆಡೋ ಅವಕಾಶ ಸಿಕ್ಕಿಲ್ಲ. ಸಿಕ್ಕಾಗ ಅವರು ಅದನ್ನು ಸಂಪೂರ್ಣವಾಗಿ ಬಳಸ್ಕೋತಿದ್ದಾರೆ. ಹಾಗಾಗಿ ಅವರನ್ನು ಫೈನಲ್ ಕಂಟೆಸ್ಟೆಂಟ್ ಆಗಿ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಮುಂದುವರಿಸಿ. ಥ್ಯಾಂಕ್ ಯು. ಮಂಜು ಭಾಷಿಣಿ. ಬಿಗ್ ಬಾಸ್, ನಾನು ರಾಶಿಯವರ ಪಕ್ಷ ಸೇರಕ್ಕೆ ಇಷ್ಟಪಡ್ತೀನಿ. ಅವರು ಫೈನಲಿಸ್ಟ್ ಆಗಕ್ಕೆ ಡಿಸರ್ವಿಂಗ್ ಅಂತ ನಂಗೆ ಅನ್ಸುತ್ತೆ. ಬಿಗ್ ಬಾಸ್ ಕರೆಕ್ಟ್ ಐಡಿಯಾ. ಮಲ್ಲಮ್ಮ. ಕಾವ್ಯಾಗ ಇಷ್ಟಪಡ್ತೀನಿ. ಕಾವ್ಯ ಕಾರಣ 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 ಚೆನ್ನಾಗಿ ಆಡ್ತಾ ಗೆದ್ದು ಬಲ್ಲಿನಾಗ ಅಷ್ಟಕ್ಕೆ ಇಷ್ಟ ಆತ. ದೂರ ಹಿಂಗಿಡ್ಬೇಕಲ್ಲ. ಎಲ್ಲರೂ ಇಡ್ಬೋದು. ಬಾ ಬಾ ನನ್ನ ಮಲ್ಲು, ಇವತ್ತು ಒಂದಿನಾರು ನನ್ನ ಪರವಾಗಿ ಬಂದಲ್ಲ ಬಾ. ರಕ್ಷಿತಾ. ನಾನು ಕಾವ್ಯಾಗೆ ಇದೇ ಮಾಡ್ತೀನಿ. ಚಂದ್ರಪ್ರಭಾ. ಬಿಗ್ ಬಾಸ್, ನಾನು ಕಾವ್ಯ ಅವರ ಪರ. ಯಾಕೆಂದರೆ ಅವರು ಹಲವಾರು ಗೇಮ್ಗಳು ನೋಡಿದ್ದೀನಿ, ತುಂಬ ಚೆನ್ನಾಗಿ ಆಡ್ತಾರೆ ಮತ್ತು ಎಂಟರ್ಟೈನ್ಮೆಂಟ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಇಡಬಾರ್ದು ಗುರು ಎಂದ್ರು ಪೂರ ಹೆಲ್ಪ್ ಆಯ್ತದೆ. ಜಾಹ್ನವಿ. ಬಿಗ್ ಬಾಸ್, ನಾನು ಕಾವ್ಯನ ಸಪೋರ್ಟ್ ಮಾಡ್ತೀನಿ. ಧನುಷ್. ಬಿಗ್ ಬಾಸ್, ನಾನು ರಾಶಿ ಅವ್ರಿಗೆ ಇಡ್ತೀನಿ. ಕಮ್ಮಿ ಆಟ ಆಡಿದ್ರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅಭಿಷೇಕ್. ಬಿಗ್ ಬಾಸ್, ನಾನು ರಾಶಿಕಾಗೆ ಸಪೋರ್ಟ್ ಮಾಡ್ತೀನಿ. ಎಲ್ರದ್ದು ಆಗೋಯ್ತಾ? ನಿಮ್ದಿನ್ನೂ ಇದೆ, ಗಿಲ್ಲಿ ಬನ್ನಿ. ಬಿಗ್ ಬಾಸ್, ನಾನು ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ನಾವು ಜಂಟಿಯಾಗಿದ್ದಾಗ ನಾವು ಮಾಡಿ ಸ್ಟ್ರಾಟಜಿ ಯಾವುದೂ ಫೇಲ್ ಆಗಿಲ್ಲ. ನಾನು ಕೊಟ್ಟಿರೋ ಇನ್ಪುಟ್ಸ ಅವರು ಚೆನ್ನಾಗಿ ಯೂಸ್ ಮಾಡ್ಕೋತಾರೆ, ಇವಾಗಲೂ ಯೂಸ್ ಮಾಡ್ಕೋತಾರೆ ಅನ್ನೋ ನಂಬಿಕೆ ಇದೆ ಬಿಗ್ ಬಾಸ್. ಫೈನಲಿಸ್ಟ್ಗಳೇ, ತಮ್ಮ ಇಚ್ಛೆಯ ಆಟಗಾರ್ತಿಗೆ ಅಡ್ವಾಂಟೇಜ್ ಹೆಚ್ಚಿಸುವ ಸಲುವಾಗಿ 9 ಡಬ್ಬಗಳ ಪೈಕಿ ಯಾವುದಾದರೂ ಒಂದು ಡಬ್ಬದ ಮೇಲಿರುವ ಡಿಸ್ಕನ್ನು ಬಣ್ಣ ಬದಲಿಸಲು ಅದನ್ನು ತಿರುಗಿಸಿ ಇಡಬಹುದು. ಒಂದು ವೇಳೆ ನಿಮಗೆ ಫೈನಲಿಸ್ಟ್ ಅಲ್ಲದವರ ಪ್ರಕ್ರಿಯೆಯ ಫಲಿತಾಂಶ ಒಪ್ಪಿಗೆ ಇದ್ದಲ್ಲಿ ಯಾವುದೇ ಡಿಸ್ಕನ್ನು ಬದಲಿಸುವ ಅಗತ್ಯ ಇಲ್ಲ. ಬಿಗ್ ಬಾಸ್, ನನಗೆ ಎಲ್ಲ ಸರಿ ಇದೆ ಅನ್ಸುತ್ತೆ. ನಾನು ಯಾವುದನ್ನು ಬದಲಾಯಿಸೋಕೆ ಇಚ್ಛಿಸಲ್ಲ. ಬಿಗ್ ಬಾಸ್ ಆಡಲಿ ಇಬ್ಬರು. ಬಿಗ್ ಬಾಸ್, ನನಗೆ ಕಾವ್ಯ ಮತ್ತು ರಾಶಿಕಾನ ಕಂಪೇರ್ ಮಾಡಿದಾಗ ಸ್ವಲ್ಪ ರಾಶಿಕಾ ನಮಗೆ ಏನಾದರೂ ಅವಳು ಬಂದರೆ ಸ್ವಲ್ಪ ಟಫ್ ಕಾಂಪಿಟೇಟರ್ ಆಗ್ಬೋದು ಅಂತ ನನಗನ್ಸುತ್ತೆ. ಹಾಗಾಗಿ ಅದನ್ನು ನಾನು ಸ್ವ್ಯಾಪ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಬಿಗ್ ಬಾಸ್.
ಬಿಗ್ ಬಾಸ್ ನಾನು ಅವ್ರದ್ದಿಬ್ಬರದು ಬದಲಾಯಿಸೋಕ್ಕೆ ಇಷ್ಟಪಡೋದಿಲ್ಲ. ಬಿಗ್ ಬಾಸ್ ನಾನು ಇಬ್ಬರದು ಸ್ವ್ಯಾಪ್ ಮಾಡಲ್ಲ. ಇವಾಗ ಏನು ಅರೇಂಜ್ ಆಗಿದೆ ಹಾಗೇ ಇರಲಿ ಅಂತ ಇಷ್ಟಪಡ್ತೀನಿ ಬಿಗ್ ಬಾಸ್. ಕಾವ್ಯ ಬೆಂಬಲಿಗರು ಹಾಗೂ ರಾಶಿಕಾ ಬೆಂಬಲಿಗರು ಪ್ರತ್ಯೇಕ ಬೆಂಚಿನಲ್ಲಿ ಕುಳಿತುಕೊಳ್ಳಿ ತಂಡಗಳಾಗಿ. ಕಾವ್ಯನ ಕಡೆ ಈ ಕಡೆ ಬನ್ನಿ, ರಾಶಿಕನ ಕಡೆಯವ್ರು ಆ ಕಡೆ ಹೋಗಿ. ಬನ್ನಿ ಬನ್ನಿ. ರಾಶಿಯವ್ರು 3 ಜನ ಇಲ್ಲೇ ಇದ್ದೀವಿ. ಸಂಜೆ 4:40. ಟೈಮ್ 1 2 3 4 5 6 7 8 9 10. ರಾಶಿ 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 ಕಾವು ಮಿಲಾಯಿಸು. ಒಂದೇ ಕಾಲು ಬಿಡ್ಬೇಡ. ಡೋಂಟ್ ಗಿವ್ ಅಪ್ ಎನಿಥಿಂಗ್ ಎನಿ ಟೈಮ್. ಪರ್ಟಿಕ್ಯುಲರ್ ಆಗಿ ಇದನ್ನೇ ಮಾಡಬೇಕು ಅಂತ ಮಾಡಬೇಡ. ಏನ್ ತರಪ್ಪ ಲಾಸ್ಟ್ ಹೇಳ್ಬೇಕಾದ್ರೆ ಎಷ್ಟು ಇರ್ಬೇಕಾದ್ರೆ ಹುಷಾರ್ ರಾಶಿ ಬೀಳ್ಸ್ಕೊಳ್ಬೇಡ. ಪರವಾಗಿಲ್ಲ, ಮೇಲಿಂದಾನೆ ಇಡ್ಬೋದಾ? ಈಸಿ 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 ಈಸಿ. ನೋಡ್ಕೋ, ಬೀಳಿಸ್ಬೇಡ. ಕೆಳಗಡೆ ಬಿದ್ದಿತ್ತಾನೆ ಅಂತ. ಕಾವು ಈಗ ಒಂದು ಕೆಲಸ ಮಾಡು, ನೀನು ಇಡಬೇಡ. ಅವ್ರದ್ದೆಲ್ಲರೂ ಎಲ್ಲೋ ಮಾಡ್ಕೋಬ. ಮತ್ತೆ ನೀನು ಎಲ್ಲೋ ಮಾಡ್ಕೋಬ, ತಲೆ ಕೆಡಿಸ್ಕೋಬೇಡ. ನೀನು ಇಡಬೇಡ, ಇನ್ನು ಎಲ್ಲ ಎಲ್ಲೋ ಮಾಡ್ಕೋಬ ಬಾ. ಮುಟ್ಟಿದ್ರು ಅಲ್ಲೇ ಆಯ್ತಲ್ಲ. ಸೆಂಟರ್ ಬರ್ತಾಳೆ, ಫಾಸ್ಟ್ ಫಾಸ್ಟ್ ಫಾಸ್ಟ್. ಸೆಂಟರ್ ಬರ್ತಾಳೆ, ಫಾಸ್ಟ್. 7 ಸೆಂಟರ್ ಹೋಗಬೇಡ, ಸೆಂಟರ್ ಹೋಗಬೇಡ, ಓಡು 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 ಓಡು. ರಾಶಿ ಇಟ್ಸ್ ಓಕೆ, ನೀನೇ ನೀಡಲಿದ್ಯಾ? ಚೆಚ್ಚು ಕಾವು ಆಯ್ತು, ಎಲ್ಲ ಮುಗ್ದೋದಕ್ಕನ. ಎಲ್ಲ ಎಲ್ಲೋ ಅದ, ನೀನು ತಲೆ ಕೆಡಿಸ್ಕೊಬೇಡ. ಹೋಗು ಕಾವು, ಎಲ್ಲ ಮಾಡ್ದು ಹೋಗು. ಅಲ್ಲಿಂದ ಸ್ಲೋ ಫೋಲ್. ಏನು ಫೋಲ್ ಕೆಳಗಿಂದ ಮೇಲೆ ಇಲ್ಲ ಬಿಡೋಣ. ಫೋಲ್ ಎಲ್ಲಿಂದ ಅಲ್ಲಿ ಎಸೆದ್ರು, ಅಲ್ಲಿ ನಿಂತ್ಕೊಂಡು ಇಲ್ಲಿ ಎಸೆದ್ರು. ಚೇಂಜ್ ಮಾಡು. ಫೋಲ್ ಆಗಿದೆ. ನೀವು ಎಸ್ತಿದ್ದೀರಾ? ಅಲ್ಲಿ ಪಾಸ್ ಆಗಿ ಬಾಕ್ಸ್ ಮಾಡಬೇಕು. ಧ್ರುವಣ ಬೇರೆ ಬಾಕ್ಸ್ ಇಂದ ಎಸ್ತಿದ್ದೀರಾ? ಫಸ್ಟ್ ಹೋಗ್ಬಿಟ್ಟು ಬಂದ್ರೆ ಅಷ್ಟೇ. 1 2 ಅಲ್ಲಿ ಇಟ್ಟಿದ್ದೆ ಆಲ್ರೆಡಿ. ಕ್ರಾಸ್ ಆಗಿ ಬಾ, ಈ ಕಡೆ ಬಾ, ಈ ಕಡೆ ಬಾ. ಕ್ಲಿಯರ್ ಮಾಡ್ಕೋ. ಲವ್ಲಿ ಫಾಲೋ ನಾವು. ಫಾಲೋ ಮಾಡ. ಅಷ್ಟೇ ಅಷ್ಟೇ ಅಷ್ಟೇ. ಕೆಳಗಡೆ ಇಲ್ಲಿ ಅಷ್ಟು ಮುದ್ದೊಂದು ಫಾಲ್ ಆಯ್ತು. ಹೋಗೋಣ ನಾವು. ಅವ್ರ ಇಷ್ಟ, ಯಾವಾಗ ಬೇಕಾದ್ರೆ ಅವ್ರ ಇಷ್ಟ ಅಲ್ಲ. ಹಂಗಂದ್ರೆ ಎಲ್ಲ ಟೈಮ್ ಸಿಕ್ಕಿದಾಗ ಎತ್ತಾಕ್ತಾರೆ. ಕಾರ್ಡ್ ಯಾರು ಬೀಳಿಸ್ತಾರೆ ಅವ್ರ ಕಾರ್ಡ್ ನ ಮೇಲಿಟ್ಟು ಹೋಗ್ಲಿ. ಅವ್ರು ಬಿಟ್ಟದ್ದು ಅವ್ನು ಉಸ್ತುವಾರಿ, ಅವ್ನು ಹೇಳ್ದಂಗೆ ಆಗೋದು. ಹಂಗಂತ ಗ್ರೀನ್ ಇರೋದೆಲ್ಲ ಕೆಳಗಡೆ ಬೀಳಿಸ್ಕೊಂಡು ಹೋಗ್ಲಿ. ನಮಗ್ ಇಷ್ಟ ಬಂದಾಗ ನಾವು ಅವ್ರ ಪರವಾಗಿ ಹೇಳ್ಕೊಂಡು ಮಾತಾಡ್ತಾವ್ನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಕಾವ್ಯ, ರಿಲ್ಯಾಕ್ಸ್ ಆಗಿ ಕಾವ್ಯ, ಸುಧಾರಿಸ್ಕೋ. ಎತ್ಕೊಳ್ಳಿ. ಆರಾಮಾಗಿ ತಗೋ, ಆರಾಮಾಗಿ ತಗೋ. ಇರೋ ರಾಶಿ ಅಲ್ಲೇ ಅಲ್ಲೇ ಇರು, ಅಲ್ಲೇ ಇರು. ಸೆಂಟರ್ ಅಲ್ಲಿ ಇರು. ಒಬ್ರು ಈ ಕಡೆ ನಿಂತ್ರು, ಒಬ್ರು ಆ ಕಡೆ ನಿಂತ್ರು. ರಾಶಿ ಅದು ಕೆಳಗಿರೋ ತಗೋ. ಹಂಗೆ ಲವ್ಲಿ ಹಿಂದೆ 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 ಇಡ್ಬೋದು ನೋಡು. ಕ್ಲಿಯರ್ ಮಾಡ್ಕೋ ಹಾಗೆ. ಸಂಜೆ 4:55. ಓ ಬಿತ್ತು 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 ಕಾವ್ಯ. ಕಾರ್ಡ್ ಬಿತ್ತು ಕಾವ್ಯ. ಆಮೇಲೆ ನೀವು ಕಾರ್ಡ್ ಎತ್ಕೊಂಡು ಹೋಗಂಗಿಲ್ಲ. ನೀವು ಇಲ್ಲಿ ಯಾವ ಕಲರ್ ಇಲ್ಲಿ ನೀವು ಯಾವ ಕಲರ್ ಇದೆ ಅಂತ ಇಲ್ಲಿ ಇಟ್ಬಿಟ್ಟು ಹೋಗ್ಬೇಕು. ಗ್ರೀನ್ ಯಾವ ಕಾಣಿಸುತ್ತೆ ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗಂಗಿಲ್ಲ. ನಿಮ್ಗೆ ಯಾವ ಕಲರ್ ಇದೆ ಅಂತ ಚೇಂಜ್ ಮಾಡ್ತಾ ಹೋಗ್ಬೇಕು ಕಾವ್ಯ. ಚೇಂಜ್ ಯಾವ ಕಲರ್ ಇದೆ ಅಂತ ಟೈಮ್ ವೇಸ್ಟ್ ಮಾಡ್ಕೋತಿದ್ಯಾ? ಇಷ್ಟ ಸರ್, ಅವ್ರವ್ರ ಇಷ್ಟ. ಎತ್ಕೊಂಡು ಹೋಗಂಗಿಲ್ಲ. ನಿಮ್ ಇಷ್ಟ, ಎತ್ಕೊಂಡಾಗ ಎಲ್ಲಾರು ಮಾಡಿ. ಯಾವ ಕಲರ್ ಇದೆ ಅಂತ ಇಟ್ಬಿಟ್ಟು ಹೋಗಿ. ಯಾವ ಕಲರ್ ಇದೆ ಇಟ್ಬಿಟ್ಟು ಹೋಗಿ. ಹುಷಾರು ರಾಶಿ. ಒಳ್ಳೇದಾಯ್ತು ಒಳ್ಳೇದಾಯ್ತು.
ಫಾಲೋ ಮಾಡ್ಕೊಂಡು ಹೋಗು, ಅಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ. ತೆಗಿ ಫಸ್ಟ್. ಬಿಗ್ ಬಾಸ್ ಕಾವ್ಯ ಅವರು ಕಾರ್ಡ್ಗಳನ್ನ ಕೈಯಲ್ಲಿ ಎತ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಿಗ್ ಬಾಸ್ ಕಾವ್ಯ ಅವರು ಬ್ರೇಕ್ ಮಾಡ್ತಾ ಇದ್ದಾರೆ. ಎಲ್ಲ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಡಿಫೆಂಡ್ ಮಾಡು ಹೋಗಿ ಟಚ್ ಮಾಡಿ ಫಾಲೋ ಮಾಡಿಸಿ. ಮುಟ್ಟಕ್ ನೋಡು ಸಾಕು, ಮುಟ್ಟಕ್ ನೋಡು ಈ ಕಡೆ ಬರ್ದಂಗೆ. ನಿಮ್ಮನ್ನ ಮೂವ್ ಮಾಡಕ್ ಬಿಡಲ್ಲ ನಾನು ಬಿಡಲ್ಲ. ಅವ್ರದ್ದು ಐಡಿಯಾ ಅವ್ರು ಇವಾಗ ಜೋಡಿಸ್ಕೊಳ್ತಾರೆ. ಬಿಟ್ಬಿಡಿ, ಅಡ್ಡ ಹಾಕ್ಬೇಡಿ. ಹಾಕಿರೋದನ್ನ ಟೋಟಲ್ ಕೌಂಟ್ ಲೆಕ್ಕ ಬಿಟ್ಬಿಡಿ. ಅವ್ರಿಗೆ ಏನೋ ಅವ್ರು ಮಾಡ್ತಾರೆ. ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ, ನಾನು ಹ್ಯಾಂಡ್ಲಿಂಗ್ ಮಾಡಕ್ ಆಗಲ್ಲ. ಅವ್ರ ಬ್ಲಾಗ್ಸ್ ಎಲ್ಲ ಎತ್ಕೊಳ್ತಾರೆ. ಸಂಜೆ 5:10. ಆರಾಮಾಗಿ ಕೂತ್ಕೋ. ಬಸ್ಸತ್ತು ಹೋಗಿ ಫಾಲೋ ಮಾಡು. ಫೌಲ್ ಮಾಡು ಈಗ, ಫೌಲ್ ಮಾಡು. ಬೇಡ ಅಷ್ಟೇ ಅಷ್ಟೇ. ರಾಶಿ ಬೇಗ ಬಾ. ಇಲ್ಲ ಕರೆಕ್ಟ್ ಇದು ಆಟ. 3 ನಿಮಿಷ ಈಗ ಇರೋದು ಆಟ. ಸೆಂಟರ್ ಬಾ, ಇಲ್ಲಿಡು ಕೋಲು ಅಷ್ಟೇ. ಜಾನುವಾಕ ಇರಕ್ಕೆ ಆಟ ತೋರಿಸ್ತಾಳೆ ಈಗ. ಆಂಡೆ ಆಗೊಂಡೆ ಕಲ್ಲು ಕುಟಿ ಅದು ಇದು ಡಿಸ್ಟ್ರಾಕ್ಷನ್ ಮಾಡೋದಂದ್ರೆ ಇದು ಆಟ. ಚಚ್ಚು ಕಾವು ನಿನ್ ಚಚ್ಚಾಕನ ಈ ಹರಿಲಿ ನಿಂದು ಬೀಳಿಸ್ಕೋಬೇಡ. ಒಂದೇ ಒಂದು ಇಟ್ಬಿಟ್ರೆ ಏನೇ ಮಾಡು, 1 ಬಾಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇರೋ ರಾಶಿ. ಅಲ್ಲ ಇದ್ರ ಮೇಲೆ ಇಡು ಬ್ಲಾಕ್ ಇಟ್ಬಿಡು. 2 ನಿಮಿಷ ಇದೆ. ಇವಾಗ ಅವಳು ಎತ್ಕೊಬೇಕಲ್ಲ. ಅವಳು ಪಾಸ್ ಆದ್ರೆ ಹಿಂಗೆ ಪಟ್ಟಂತ ಪಾಸ್ ಆತಾಳ. ಇಲ್ಲ ಅವಳು ಎತ್ಕೊಬೇಕಲ್ಲ. ಶಾರ್ಪ್ ಇರು ಈಗ ರಾಶಿ. ಹುಷಾರಾಗಿರೋ ರಾಶಿ. ಇನ್ ಮುಂದೆ ಇರೋದು ಹುಲಿ. ಹುಷಾರಾಗಿರೋ. ಪಕ್ಕನ ಕೋಳಿ ಪಿಳ್ಳ ಮುಗ್ಬಿಡ್ತಾಳೆ. ಹುಷಾರಾಗಿರೋ. ನಿಮ್ಮವ್ರೆ ಹೇಳೋರು ಹುಷಾರಾಗಿರೋ. ನಾವು ಎಲ್ಲ ಮಾಡ್ಕೊ ಎಲ್ಲ ಮಾಡ್ಕೊ ಆದಷ್ಟು. ಅಷ್ಟೇ ಈಗ ಇಲ್ಲಿಡು. ರಾಶಿ ತಲೆ ಕೆಡಿಸ್ಕೊಬೇಡ. ತಿರುಗ್ಸ ಆರಾಮಾಗಿ ತಿರುಗ್ಸ. ಈಗ ರೌಂಡ್ ಅಡಿ ಅಷ್ಟೇ. ರೌಂಡ್ ಅಡಿ ಅವು ಬೇಕಾದ್ರೆ ಕೆಳಗಿಡು ಬೇಕಾರೆ ಎತ್ಕೋ ಈಗ ಅಷ್ಟೇ. ಸ್ಟಾಪ್. ಆಯ್ತು. 4 ಗ್ರೀನ್ ಇದ್ ಮಾಡಿ ರಾಶಿಕಾ ಅವರು ವಿನ್ ಆಗಿದ್ದಾರೆ. ಕಾವ್ಯ ಅವರು 2 ಮಾಡಿ ಅವರು ಸೋತಿದ್ದಾರೆ. ಕಾವ್ಯ ಅವರು ನಮ್ಮನ್ನ ಉಸ್ತುವಾರಿ ಕೊಟ್ಟಿರೋರ ಹಲವಾರು ಸರ್ತಿ ಮಾತುಗಳನ್ನ ಕೇಳದೆ ತಮ್ಮ ಇಷ್ಟದ ಪ್ರಕಾರ ಬುಕ್ಕಲ್ಲಿ ರೂಲ್ಸ್ ಇಲ್ಲ ಅಂತ ಹೇಳಿ ತಮಗಿಷ್ಟ ಬಂದಿರೋವಾಗ ಆಟ ಆಡಿದ್ದಾರೆ. ರಾಶಿಕಾ ಅವರು ನಿಯಮಬದ್ಧವಾಗಿ ಕರೆಕ್ಟಾಗಿ ಆಡಿ ಅವರ ಡಿಸ್ಕ್ಗಳನ್ನ ಜಾಸ್ತಿ ಉಳಿಸ್ಕೊಂಡಿದ್ದಾರೆ ಬಿಗ್ ಬಾಸ್. ಮತ್ತೆ ಸತೀಶ್ ಅವರು ಕೂಡ ಪ್ರತಿ ಸರ್ತಿ ಒಬ್ಬ ಉಸ್ತುವಾರಿಯಾಗಿ ಅವ್ರಿಗಿಷ್ಟ ಬಂದಾದಾಗೆ ಅವರವರ ನಿಯಮನ ಮಾಡಿಕೊಂಡು ಅವರು ಆಟ ಆಡ್ಕೊಂಡು ಬಂದಿದ್ದಾರೆ. ಇನ್ನು ಉಳಿದಿದ್ದ ನಿಮಗೆ ಬಿಟ್ಟಿದ್ದೀನಿ ಬಿಗ್ ಬಾಸ್. ಅಷ್ಟೇ ನಡೀರಿ. ಸಂಜೆ 5:15. Proud of you. Thank you so much. I'm so proud of you. Finally. ಅವ್ರ ಟೀಮ್ ಅವರು ಬರೀ ಸಪೋರ್ಟ್ ಪ್ಲಾನ್ ಹೇಳ್ಬೇಕಾಗಿತ್ತು. ನೋಡ್ದಾ ನನಗೆ 2 ಮುಖ ಇಲ್ಲ ಅಂತಂತೆ ಕೊನೆ ಮೂಮೆಂಟಲ್ಲಿ ತಿರ್ಸ್ಬೋದಾಗಿತ್ತು. ನಮ್ಮವರು ಹೇಳಿದ್ರು ಬೇಡ. ಏನು ತಲೆ ಕೆಡಿಸ್ಕೊಬಿಡೋದು. ಚೆನ್ನಾಗಿ ಆಟ ಆಡಿಸ್ತೇಕನ 3 ಎತ್ಬಿಟ್ಟು 1 ಇಡ್ಬೋದಿತ್ತ ಲಾಸ್ಟ್ ಮೂಮೆಂಟಲ್ಲಿ ಅಂತ. ಇವರೆಲ್ಲ ಅವಳಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ರು ಅಂತ ಇಷ್ಟು ದಿನ ಜೊತೆಲೇ ಬಂದು ಚೆನ್ನಾಗಿ. ಬಟ್ ಅವಳು ಹುಷಾರಾಗ್ಬಿಟ್ಟು ನಾನು ಅಗೇನ್ಸ್ಟ್ ಇದ್ರಲ್ಲ ಲಾಸ್ಟಲ್ಲಿ ಹೋಯ್ತಾ ಹುಷಾರಾಗ್ಬಿಟ್ಲು ಅವಳು. ಎತ್ಕೊ ಹೋಯ್ತಾ ಇರೋದು ನೋಡ್ಬಿಟ್ಟು ಅವಳು ಕನ್ಫ್ಯೂಸ್ ಸ್ಟಾರ್ಟ್ ಆಗ್ಬಿಡ್ತು ಮಧ್ಯದಲ್ಲಿ.
ಚೆನ್ನಾಗಿತ್ತು ಬಿಡು, ತಲೆ ಕೆಡಿಸ್ಕೊಬಿಡು. ಆಮೇಲೆ ಈ ನನ್ನ ಮಕ್ಕಳು ನಮ್ಮ ಕಡೆ ಇದ್ರಲ್ಲ, ಆ ನನ್ನ ಮಕ್ಕಳು ಕೂತಿದ್ರಲ್ಲ ಕೆಳಗಡೆ ಫೈನಲಿಸ್ಟ್, ಅವರು ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದು ನನಗೆ ಗುಡ್ದೋಗ್ಬಿಟ್ಟದ್ದು. ಚಾನ್ಸ್ ಬಂದಾಗ ಮೇಕ್ ಶ್ಯೂರ್ ಯುಲ್ ಪ್ರೂವ್ ದೆಮ್. ಇಲ್ಲ, ನಾನು ನಾನು ಅದಕ್ಕೆ ಮಾಡಲಿಲ್ಲ. ನನಗೂ ಆಪ್ಷನ್ ಕೊಟ್ಟಿದ್ದಕ್ಕೆ ಬೇಡ ಮಾಡಲಿಲ್ಲ. ಅದು ಗಿಲ್ಲಿ ಸ್ಟ್ರಾಟಜಿ. ನೀಟಾಗಿ 30 ಸೆಕೆಂಡ್ಸ್ ಇರೋ ತನಕ ವೆಯ್ಟ್ ಮಾಡು ಆಟ ಆಡ್ಸು ಅಂತ. ಯಾರ ಹತ್ರನೂ ಕಾರ್ಡ್ ಇಲ್ಲ. ಒಂದಿಟ್ಟಿರೋ ಲಾಸ್ಟ್ ಈಗ ನಿಮ್ ಪ್ರಕಾರ ಈಗ ಒಂದನಿಲ್ಲ ಅಂತ ಅನ್ಕೊಳ್ಳಿ. ಒಬ್ರು ಕಂಟೆಸ್ಟೆಂಟ್ ಎಲ್ಲ ಕಾರ್ಡ್ನ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದಾರೆ. 1 ಸೆಕೆಂಡ್ ಇದ್ದಾಗ ಇಟ್ರು ವಿನ್ ಅವರು. ಆಯ್ತು ಸರಿ, ಒಂದಿದ್ರು ಅವರೇ ವಿನ್ ಅಲ್ಲ, ಅವರೇ ವಿನ್. ಏನೋ ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತಾರೆ. ನಮ್ಮ ಅಪ್ಪ ಅಮ್ಮ ನನಗೆ ಹಿಂದೆ ಬಂದ್ಬಿಟ್ಟು ಅಭಿ ನಾನು ಯಾಕೆ ಇವ್ರಿಬ್ರನ್ನ ಬಂದು ಇಟ್ಕೊಂಡೆ ಅಂತಾನೆ ಅವರಿಬ್ರು ಹೇಳಿ ತಲೆಯಲ್ಲಿ ಹಾಗೇ ಇತ್ತು ನನಗೆ. ಕ್ಲೀನಾಗಿ ಗೈಡ್ ಮಾಡಿ ಕಳಿಸಿದ್ರು ಇಬ್ರು ನನಗೆ. ಇವ್ರು ಫಸ್ಟ್ ಇಲ್ಲೆಲ್ಲ ಮಾಡಿದ್ಲು, ನನ್ನ ಅಭಿ ಬಂದು ಹೇಳ್ದ ಇಬ್ರು ಡಿಫೆಂಡ್ ಮಾಡೋ ಅಂತ. ಸಂಜೆ 5:50. ಯಾವ ಟಾಸ್ಕ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇವರು ಮ್ಯಾನಿಪುಲೇಟ್ ಮಾಡೋಷ್ಟು ಸುದಿ ಅಣ್ಣಂಗೆ ಟ್ಯಾಲೆಂಟ್ ಇದೆ. ಟ್ವಿಸ್ಟ್ ಮಾಡ್ಬೋದು ಯಾವುದೇ ವಿಚಾರಕ್ಕಾದ್ರೂ. ಒಂದು ಮೇ ಬಿ ಶಿ ಕ್ಯಾನ್ ಡಿಬೇಟ್ ವಿತ್ ಯು, ಶಿ ಕ್ಯಾನ್ ಫೈಟ್ ವಿತ್ ಯು. ಐ ಹ್ಯಾವನ್ ಅವಳು ಟಾಸ್ಕ್ ಆಡೋದನ್ನ ನಾನು ನೋಡಿಲ್ಲ. ಅದು ಅರ್ಥ ಮಾಡಿಕೊಂಡು ಟಾಸ್ಕ್ ಕಂಟಿನ್ಯೂ ಮಾಡೋಷ್ಟೊತ್ತಿಗೆ ಗೇಮೇ ಆಗ್ಬಿಟ್ಟಿರೋದು. ಅಶ್ವಿನಿ ಗೌಡ ವಿಲ್ ಪವರ್ ಇದೆ, ಅವ್ರು ಆಡ್ತಾರೆ. ಮಾಳು ಡಿಪೆಂಡಿಂಗ್ ಆನ್ ದ ಫಿಸಿಕಲ್ ಟಾಸ್ಕ್ ಆಡ್ತಾರೆ. ಹೌದು, ಫಿಸಿಕಲ್ ಟಾಸ್ಕ್ ನನಗೆ ಕಾಕ್ರೋಚ್ ಮೇಲೆ ಫಿಸಿಕಲ್ ಟಾಸ್ಕ್ ಮೇಲೆ ನಂಗೆ ನಂಬಿಕೆ ಇಲ್ಲ. ಫಿಸಿಕಲ್ ಟಾಸ್ಕ್ ಜಾಸ್ತಿ ಮ್ಯಾನಿಪುಲೇಟ್ ಮಾಡ್ತಾರೆ, ನಿನ್ನನ್ನು ಸಿಕ್ಕಾಕ್ಸ್ತಾರೆ. ಕಾವ್ಯ ಆದರೆ ಕಂಟಿನ್ಯೂಸ್ ಟಾಸ್ಕ್ ಆಡಿರೋದ್ರಿಂದ ನೆಕ್ಸ್ಟ್ ಟಾಸ್ಕ್ ಆಡುವಾಗ ಅವಳಿಗೆ ಟಾಸ್ಕ್ ಮೋಡ್ ಆನ್ ಆಗುತ್ತೆ, ಸ್ವಿಚ್ ಆನ್ ಆಗುತ್ತೆ. ಥಿಂಕ್ ಸ್ಮಾರ್ಟ್, ಎಸ್ ಡೆಸಿಷನ್. ನೀನೇನು ಸ್ಟ್ರಾಟಜಿ ಮಾಡ್ಬೋದು, ಏನು ಟ್ವಿಸ್ಟ್ ಕೊಡ್ಬೋದು. ಯು ನೀಡ್ ನಾಟ್ ಡೂ ಇಟ್ ಆಲ್ಸೋ. ಈಗ ನಾನು ಅದೇ ಹೇಳಲ್ವಾ, ಸ್ಪಂದನ ವೀಕ್ ಅಂತ ನಾನು ತಗೊಳಕ್ಕಾಗಲ್ಲ. ಇಲ್ಲ ಸಿ ಯಾರು ನಾನು ವೀಕ್ ಸ್ಟ್ರಾಂಗ್ ಹೇಳ್ತಾನೆ ಇಲ್ಲ ನಾನು. ಒನ್ ಥಿಂಗ್ ಇಸ್ ಬಿಕಾಸ್ ಅದನ್ನೇ ಹೇಳ್ತೀನಿ, ವೆರಿ ರೇರ್ಲಿ ಶಿ ಈಸ್ ಗೆಟಿಂಗ್ ದ ಚಾನ್ಸ್. ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಮೇಕಿಂಗ್ ಅ ಮಿಸ್ಟೇಕ್. ಆ ಪಾಸಿಬಿಲಿಟಿ ರಿಸ್ಕ್ ನೀನು ತಗೋ ಅಷ್ಟು. ರಾತ್ರಿ 8:50. ರಾಶಿಕಾ, ಬಿಗ್ ಬಾಸ್ ಈ ಸೀಸನ್ನ ಮೊದಲನೇ ಫಿನಾಲೆ ವಾರದ ಸರಣಿ ಟಾಸ್ಕ್ಗಳಲ್ಲಿ 10 ಎದುರಾಳಿ ಸದಸ್ಯರ ವಿರುದ್ಧ ಮುನ್ನಡೆ ಸಾಧಿಸಿ ಫೈನಲಿಸ್ಟ್ ಚಾಲೆಂಜರ್ ಆಗಿರುವ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಮಿಂಚಿನ ವೇಗದಲ್ಲಿ ಸಾಗುತ್ತಾ ಹೆಜ್ಜೆ ಹೆಜ್ಜೆಗೂ ಅಚ್ಚರಿ ಹಾಗೂ ಕುತೂಹಲ ಮೂಡಿಸುತ್ತಾ ಈ ಸೀಸನ್ ತನ್ನ ಮೊದಲ ಗ್ರ್ಯಾಂಡ್ ಫಿನಾಲೆಯ ಹೊಸ್ತಿಲಲ್ಲಿ ನಿಮ್ಮನ್ನು ತಂದು ನಿಲ್ಲಿಸಿದೆ. ಈಗಾಗಲೇ ತಿಳಿದಿರುವಂತೆ ಈ ಸೀಸನ್ನ ಮೊದಲ ಗ್ರ್ಯಾಂಡ್ ಫಿನಾಲೆ ಈ ವಾರಾಂತ್ಯದಲ್ಲೇ ನಡೆಯಲಿದೆ. ಈ ಮೊದಲ ಫಿನಾಲೆಯಲ್ಲಿ ಉಳಿಯುವವರೆಷ್ಟು ಮತ್ತು ಹೊಸದಾಗಿ ಪ್ರವೇಶಿಸುವವರೆಷ್ಟು ಕಾದು ನೋಡಬೇಕಿದೆ. ಆದರೆ ಅದಕ್ಕೂ ಮುನ್ನ ಮಾಸ್ ಎವಿಕ್ಷನ್ನ ಚಂಡಮಾರುತದಿಂದ ನೀವು ತಪ್ಪಿಸಿಕೊಳ್ಳಬೇಕಿದೆ. ರಾಶಿಕಾ, ಈ ಚಂಡಮಾರುತದಿಂದ ತಪ್ಪಿಸಿಕೊಳ್ಳಲು ನಿಮಗಿರೋದು ಒಂದೇ ದಾರಿ. ಮುಂದಿನ ಚಾಲೆಂಜರ್ ಟಾಸ್ಕ್ ಗೆದ್ದು ಫೈನಲಿಸ್ಟ್ಗಳ ಲಿಸ್ಟಲ್ಲಿ ನಿಮ್ಮ ಸ್ಥಾನ ಖಾತ್ರಿಪಡಿಸಿಕೊಂಡು ಇಮ್ಯುನಿಟಿ ಗಳಿಸೋದು. ಹಾಗಾಗಿ ನೀವು ಇಡುವ ಪ್ರತಿ ಹೆಜ್ಜೆ, ನೀವು ಮಾಡುವ ಪ್ರತಿ ಆಯ್ಕೆ ಈಗ ತುಂಬಾನೇ ಮುಖ್ಯವಾಗುತ್ತದೆ. ಅಂತೆಯೇ ಈಗ ಚಾಲೆಂಜರ್ ಟಾಸ್ಕ್ ವಿಚಾರವಾಗಿ ಒಂದು ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ರಾಶಿಕಾ, ಮೊನ್ನೆ ನಡೆದ ಚಟುವಟಿಕೆಯಲ್ಲಿ ಸುಧಿ ಅವರು ಫೈನಲಿಸ್ಟ್ ಆಗಲು ಅರ್ಹರಲ್ಲ ಎಂಬ ಅಭಿಪ್ರಾಯವನ್ನ ನೀವು ತಿಳಿಸಿದ್ರಿ. ಈಗ ಮುಂದಿನ ಚಾಲೆಂಜರ್ ಟಾಸ್ಕ್ನಲ್ಲಿ ನಿಮ್ಮ ಪ್ರಕಾರ ಫೈನಲಿಸ್ಟ್ ಆಗಲು ಅರ್ಹತೆ ಇಲ್ಲದ ಸುಧಿ ಅವರಿಗೆ ನೀವು ಚಾಲೆಂಜ್ ಮಾಡಲು ಬಯಸುತ್ತೀರೆ, ಅಥವಾ ಉಳಿದ ಫೈನಲಿಸ್ಟ್ಗಳ ಪೈಕಿ ಬೇರೊಬ್ಬರಿಗೆ ಚಾಲೆಂಜ್ ಮಾಡುವಿರೆ? ಇದನ್ನು ಯೋಚಿಸಿ, ಅಗತ್ಯವಿದ್ದರೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ರಾತ್ರಿ 8:55. ನನ್ನ ಪ್ರಕಾರ if I was in your position, I would have taken either ಸ್ಪಂದನ or ಅಶ್ವಿನಿ.
compete with people who are almost equal to you physically. ಇದು ನನ್ನ ಒಪಿನಿಯನ್. ನನ್ನ ಒಪಿನಿಯನು ಇದೇ ಇತ್ತು, ಅಶ್ವಿನಿ ಮ್ಯಾಮ್ ಸ್ಪಂದು ಅಂತ. ಚೂಸ್ ಯುವರ್ ಅಪೋನೆಂಟ್ ವೆಲ್. ಫೇರ್ ಎಲ್ಲ ಬಿಟ್ಟಾಕಿ ಇವಾಗ ಸೀರಿಯಸ್ಲಿ. ಯು ಹ್ಯಾವ್ ಟು ವಿನ್ ದಿಸ್. ಹೂಎವರ್ ಇಟ್ ಈಸ್ ಯು ಹ್ಯಾವ್ ಟು ವಿನ್ ಇಟ್. ಹೌದು, ಯಾಕಂದರೆ ಇದೊಂದೇ ಚಾನ್ಸ್, ಕಡೆಯ ಚಾನ್ಸ್ ಟು ಗೋ ಆಸ್ ಅ ಫೈನಲಿಸ್ಟ್. ಇಮ್ಯುನಿಟಿ ಸಿಗೋಕ್ಕೆ ಇದೆ. ಎಷ್ಟು ಜನದ್ದು ಡ್ರೀಮ್ಸ್ ಆ್ಯಂಡ್ ಹೋಪ್ಸ್ ನಿಮ್ಮ ಕೈಲಿದೆ. ಹೌದು, ನಾವೆಲ್ಲ ಈ ಪೊಸಿಷನ್ ಇರೋಕ್ಕೆ ಬೇಡ್ಕೋಬೋದು. ಫೈನ್, ಐ ಗೋ ವಿತ್ ಸ್ಪಂದು. ನೀನೇನು ಹೇಳ್ತೀಯಾ? ಓಕೆ, ನಿಮ್ಗೇನು ಅನ್ಸುತ್ತೆ? ಓಕೆ, ನಿನಗೇನು ಅನ್ಸುತ್ತೆ? ಫೀಲ್ ಓಕೆ. ಓಕೆ, ಮೈಂಡ್ ಗೇಮ್ ಅಂತ ಬಂದರೆ ಒಂದು ಸ್ಪಂದನು ಸ್ವಲ್ಪ ವೀಕ್ ಇದ್ದಾಳೆ. ಹೌದು 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 ಹೌದು. ಇವತ್ತು ಗೆದ್ಬಿಟ್ರೆ ಮತ್ತೆ ನಾಳೆ ಅವ್ರ ಮಧ್ಯೆ ಏನಿರಲ್ವಾ? ಇದ್ರೂ ಎಲಿಮಿನೇಷನ್ ಇರಲ್ಲ, ಇಮ್ಯುನಿಟಿ ಸಿಗುತ್ತೆ. ದೆನ್ ಯು ವಿಲ್ ಹ್ಯಾವ್ ಟು ಟೇಕ್ ಅ ಕಾಲ್. ನಾನು ಮತ್ತೆ ನಾಳೆ ಆಡಿ ಅದರಲ್ಲಿ ಇಮ್ಯುನಿಟಿ ಸಿಗುತ್ತೆ. ಓಕೆ, ಇವತ್ತು ಸಿಗುತ್ತೆ. ದೆನ್ ದಿಸ್ ಇಸ್ ಫೈನ್ ಅಲ್ವಾ? ರಾತ್ರಿ 9:05. ಒಂದು ಬೇರೆ ಸಾಂಗ್ ಇರ್ಬೋದು. ರಾರಾ ನಾನು ಸುಳ್ಳು, ನನಗೆ ಗೊತ್ತಿಲ್ಲ ಸಾಂಗ್ ಅದು ಆಡ್ಲಿಕ್ಕೆ. ಮರ್ತೋಗಿದ್ದಾಳೆ ಅವಳದು, ಅಂದ್ರೆ ಅವಳಿಗೆ ಜ್ಞಾನ ಇರಲಿಲ್ಲ. ಅಯ್ಯೋ, ಇದೇ ಸುಳ್ಳು ಇದೇ ಸುಳ್ಳು. ಇಲ್ಲ ಇಲ್ಲ, ಸತ್ಯ ಇಲ್ಲ. ಸುಧೀರ್, ನಮ್ಮ ಮಾತು ಕೇಳ್ತೀರಾ, ಅವ್ರ ಮಾತು ಕೇಳ್ತೀರಾ? ನಾನೇ ಮಗಳೇ ಅನ್ಕೊಂಡು ಚಂದ್ರಪ್ರಭ ನಡುತ್ತಾರೆ, ಇದೆಲ್ಲ ಅಂದ್ರೆ ನಡುತ್ತಾರೆ, ಎದುರ್ತಾರೆ ಚಂದ್ರಪ್ರಭ ಅಂತ ಅವರಿಂದ ಟಾಪಿಕ್ ಓಪನ್ ಮಾಡಿ. ಇದು ಹುಡುಕಿದ್ರು ಕೌಂಟ್ ಮಾಡ್ತೀವಿ, ಎಲ್ಲರೂ ಒಬ್ಬೊಬ್ರಿದ್ರೆ ಇಬ್ಬಿಬ್ರು ಮಲಗಿದ್ದಾರೆ. ಈ ಕಡೆ ಧನು ಮಲಗಿದಾನೆ, ಪಕ್ಕದಲ್ಲಿ ಅಭಿ. ಅಲ್ಲೆಲ್ಲ ಕರೆಕ್ಟ್ ಆಗಿದೆ. 16 ಬರ್ತಾ ಇದೆ, 17 ಬರ್ತಾ ಇಲ್ಲ ನಂಬರು. ಎಲ್ಲಪ್ಪ ಹೋದ್ಲು ಆಚೆ, ಡೋರ್ ಏನಾದ್ರು ಲಾಕ್ ಆಗಿದೆ. ಇಲ್ಲ, ಒಂದು ಸೆಕೆಂಡ್, ನೀವು ಯಾರಿಗೆ ಕೇಳಿದ್ರಿ ಗೊತ್ತುಂಟಾ? ಒಂದು ಸೆಕೆಂಡ್, ಸ್ಪಂದನ ಮತ್ತೆ ಅವರು ಇದ್ದಾರಲ್ವಾ? ಇಲ್ಲ, ಯಾರನ್ನೂ ನಾವು ಕೇಳಲಿಲ್ಲ, ಎಲ್ಲ ಮಲಗ್ಬಿಟ್ಟಿದ್ರು ಅಷ್ಟರಲ್ಲಿ. ಆಯ್ತಾ? ಆ ಟೈಮ್ ಮನೆ ಫುಲ್ ಸೈಲೆನ್ಸ್. ನೀನು ಎಲ್ಲಿದ್ದೆ ನಮ್ಗೆ ಗೊತ್ತು. ಬಾತ್ರೂಮ್ ಅಲ್ಲಿ ದಿನ ನೀವ್ ಎದ್ದೋಗಿ ನೋಡಿ ಏನ್ ನೋಡಿ 12 ಗಂಟೆ ಅಣ್ಣ 1 ಅವರ್ ನಾವೇ ನಡ್ಕೊಂಡು ಇಲ್ಲಿ ನೋಡಿ. ನನಗೂ ಜಾರು ಭಯ, ಬಗ್ಗಿ ನೋಡ್ತಾ ಇದೀವಿ. ನಮ್ಮ ನೋಡೇ ಇಲ್ಲ ಅವಳೆಲ್ಲ ಅವತಾರ ಆದ್ಮೇಲೆ ನಾರ್ಮಲ್ ಬಂದ್ಮೇಲೆ ಆಚೆ ಬಂದ್ಲು. ನಾವು ಬಂದು ಇಲ್ಲಿ ಕೂತಿದ್ವಿ ಗಡ 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 ಅಂತ ನಡ್ಕೊಂಡು. ಎಲ್ಲಿಸ್ಬೇಕಿತ್ತು? ನಿನ್ನೆ ನೈಟ್ ಕಣ್ಣು ನೋಡಿ. ಹೌದಾ? ನಿನ್ನೆ ನೈಟ್ ಹಿಂಗೊಂದ್ಸರಿ ನೋಡಿದ್ರೆ ನೀವು ಸುದೀಪನ ಇಲ್ಲ ಮಾರ್ರೆ, ಹಾಗೆ ಇಲ್ಲ. ರಾತ್ರಿ 9:15. ಬಿಗ್ ಬಾಸ್ ನಾನು ಸ್ಪಂದನ ಅವ್ರ ಹೆಸರು ತಗೋತಾ ಇದ್ದೀನಿ. ಬಿಕಾಸ್ ಅವರು ಫೈನಲಿಸ್ಟ್ ಆಗಿ ಅವ್ರಿಗೆ ಬ್ಯಾಚ್ ಸಿಕ್ದಾಗ್ಲಿಂದ ಇಲ್ಲ ಫಸ್ಟಿಂದನೂ ಕೂಡ ಅವರು ಯಾವುದು ಫಿಸಿಕಲ್ ಟಾಸ್ಕ್ ಅಂತ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ಸಿಂಪತಿ ಅಂತ ವರ್ಡ್ ಯೂಸ್ ಮಾಡಿದಾಗ ಅವ್ರಿಗೂ ಅವ್ರು ಪ್ರೂವ್ ಮಾಡ್ಕೊಳ್ಬೇಕು ಅಂತ ತುಂಬ ಹೇಳ್ತಾಯಿದ್ರು. ಸೊ ಇದೊಂದು ಅವ್ರಿಗೆ ಚಾನ್ಸ್ ಸಿಗುತ್ತೆ, ಸೊ ಅವ್ರನ್ನೂ ಅವ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನಾನು ಸ್ಪಂದನ ಅವ್ರ ಹೆಸರು ತೊಗೊಂಡಿದ್ದೀನಿ ಬಿಗ್ ಬಾಸ್. ಓಕೆ, ಏನು ಅನ್ಕೋಬೇಡ. ಥ್ಯಾಂಕ್ ಯು. ರಾತ್ರಿ 9:25. ಗೇಮ್ ಟಪ್ಪತ್ತಿದು ಸ್ವಲ್ಪ ಅಂದ್ರೆ ಎಷ್ಟು ಟೈಮ್ ತೊಗೊಂಡು ಅಲ್ಲಿ ಇದನ್ನು ರೆಡಿ ಮಾಡ್ಯಾರಂದ್ರೆ ಟಪ್ಪತ್ತಿ ಗೇಮ್. ಹಾಂ, ಕೈಗಳ ಮುಖ ತಕ್ಕೋ ಹೋಗಿ ದೇವ್ರ ಕಾಲು ಬೇಕು. ಫಸ್ಟ್ ಆಡತ್ತೀನಿ ಒಬ್ಬಗೆ. ಈಗ ಒಂದೆರಡು ಉದ್ಬತ್ತಿ ಹಚ್ಚಿ ಕೈ ಮುಕ್ಕೋತೀನಿ. ನಂಗೆ ಕೈಕಾಲು ಮುಖ ಇಟ್ಕೋ ಸ್ವಲ್ಪ. ಹಂಗೆ ಹೋಗ್ಬೇಡ. ನನ್ನ ಮೇಲೆ ಕುಂಕುಮ ಇಟ್ಕೊಂಡು ಹೋಗು, ದೇವ್ರ ಮೇಲೆ ಬಾರಾಗಿ. ಸುಮ್ಮನೆ ಏನೋ ಒಂದು ಸೃಷ್ಟಿ ಮಾಡಿದ್ವಿ ಈಗ ತಮಾಷೆಗೆ. ತಮಾಷೆದು ಅಲ್ಲೋಗಿ ಕೇಳಿ ಆ ಕಡೆ ಲಾಸ್ಟ್ ಹೋಗಿ. ಫುಲ್ ಸಾಂಗ್, ರಾರಾ ಸಾಂಗ್ಗೆ ಶಿ ಇಸ್ ಲಿಟ್ರಲಿ ಡ್ಯಾನ್ಸಿಂಗ್, ಹಿಂಗೆಲ್ಲ ಮಾಡ್ತಿದ್ದಾಳೆ. ಸೀರಿಯಸ್ಲಿ, ಐ ಆಮ್ ನಾಟ್ ಜೋಕಿಂಗ್. ಫುಲ್ ಕ್ಯಾಮ್ರಾ ರಾರಾ ಅಂತೆಲ್ಲ ಮಾಡಿಕೊಂಡು ಕೈಯೆಲ್ಲ ಹಿಂಗೆ ಅನ್ಕೊಂಡು ಫುಲ್ ಡ್ಯಾನ್ಸು, ಸ್ಟೆಪ್ ಫುಲ್ ಡ್ಯಾನ್ಸು. ನಾನು ಲಿಟ್ರಲಿ 1-1.5 ಗಂಟೆ ಇಲ್ಲೇ ನಿಂತಿದ್ದೀವಿ ಇಬ್ಬರು ಹಿಂಗೆ ಬಗ್ಗೆ ನೋಡ್ಕೊಂಡು. ಅವಳು ಫುಲ್ ಟೋಟಲಿ ವಾಸ್ ಲಾಸ್ಟ್. ಏನೇನೋ ಮಾತಾಡ್ತಿದ್ದಾಳೆ, ಲವ್ ಅಂತ ಇದ್ದಾಳೆ, ಅದೇನೋ ಲವ್ ಮಾಡಿ ಏನೇನೋ ಮಾತಾಡ್ತಾ ಇದ್ಲು. ಆಮೇಲೆ ಅವಳೇ ನಾರ್ಮಲ್ಗೆ ಬಂದು ವಾಟ್ ಟು ಟಾಕ್ ಅಷ್ಟೊತ್ತಲ್ಲಿ. ನಮ್ಗೆ ಅಷ್ಟೆಲ್ಲ ಧೈರ್ಯ ಇಲ್ಲ. ಏನು ಮಾಡಿ ನಾವು ಇನ್ನೂ ಅವಳು ಅಲ್ಲೇ ಇರ್ತಾಳೆ ಅಂದ್ಕೊಂಡ್ವಿ. ನೀಟಾಗಿ ಹಿಂಗೆಲ್ಲ ಹೇರ್ ಎಲ್ಲ ಸರಿ ಮಾಡ್ಕೊಂಡು ಇದ್ರಲ್ಲೇ ನೋಡ್ತಾ ಇದ್ದೆ. ಹಿಂಗೆಲ್ಲ ಮಾಡಿಕೊಂಡು ರಿಲ್ಯಾಕ್ಸ್ ಆದ್ಲು ಅವಳು. ರಿಲ್ಯಾಕ್ಸಾಗಿ ಕರೆಕ್ಟಾಗಿ ಇಲ್ಲಿ ಬಂದು ನಾನು
ನೋಡಿದ್ರೆ ಗೊತ್ತಾಗ್ಬಿಡ್ತು ಭಯ. ಇಲ್ಲಾನು ನೋಡಿದ್ಲು, ಇಲ್ಲಿಂದ ಬಂದ್ಬಿಟ್ಟು ಹಿಂಗೆ ಹೋಗ್ತಿದ್ಲು. ಇಂಥ ಫುಲ್ ಸ್ಮೈಲು. ಇಂಥ ಮಾಡ್ತಾ ಇದ್ದೀರಾ ಇಲ್ಲಿ? ನೀನೇನು ಮಾಡ್ತಿದ್ದೆ ಟಾಯ್ಲೆಟಲ್ಲಿ? ಏನಿಲ್ಲ ಅಪ್ಪ, ಟಾಯ್ಲೆಟಿಗೆ ಬಂದಿದ್ದೆ ನಾನು. ಹೌದಾ, ಸರಿ ಆಯಿತು ಬಾ ಮನೆಗಣ. ಅಷ್ಟೇ. ನಾವು ಅಲ್ಲಿಗೆ ಏನು ಒಳ್ಳೆ ಮಾತಾಡಿಸ್ಲಿಲ್ಲ. ಬಟ್ 3 ಡೇಸಿಂದ ನಾವು ಅವಳನ್ನ ಫುಲ್ ಅವಾಯ್ಡ್ ಮಾಡ್ತಾಯಿದ್ವಿ. ನಾನು ಫುಲ್ ಅವಳನ್ನ ಅವಾಯ್ಡ್ ಮಾಡಿ ನೋಡಿದ್ದೀರಾ ನೀವು? ನಾವು ಅವಾಯ್ಡ್ ಮಾಡ್ತಾಯಿದ್ದೀವಿ. ನೆನ್ನೆನೂ ಆಟ ಆಡಬೇಕಾದ್ರೆ ಕೂಡ ಫುಲ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ವಿ. ಅವಳೆಲ್ಲೋ ಕೂತ್ಕೊಂಡಿದ್ಲು. ಭಯ ಆಗಲ್ವಾ ನಿಮಗೆ? ನನಗೂ ಅದೇ ಭಯ. ಭಯ ಆಗಲ್ವಾ? ಹಾಕೊಂಡು ಬಂದೆ ಯಾವಾಗ ತೊಡಲ್ಲ. ರಾತ್ರಿ 9:35. ನಿಮಗೆ ಗೊತ್ತುಂಟಾ, ಲಾಸ್ಟ್ ನಿಮ್ಮ ಜೊತೆಗೆ ಮಾತಾಡಿ ನಿನ್ನೆ ರಾತ್ರಿ ತನಕ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಲಗಬೇಡಿ ಅಂತ. ಗೊತ್ತೇ ಉಂಟಾ? ಲೇಟ್ ನೈಟ್ ನೀವು ಕೂಡ ಇದ್ದೀರಲ್ವಾ, ನಾನು ಕೂಡ ಇದ್ದೀನಿ. ಆಗ ನಂತರ ಕೇಳಿ ಅಶ್ವಿನ್ ಅಕ್ಕ ಆಯ್ತು ಬೊಕ್ಕ ಮೊಗುಲ್ ಪೂರ ದಾದೆ ಪನ್ಪಿನ್ ಗೊತ್ತುಂಡೆ ಎಗ್ಗು ತಾತಂಡಲ ದೈವ ಬೈತುಂಡು ನನಗೆ ಎಂತ ಉಂಟು ಹೊರಗೆ. ಸೊ ನಾನು ಅದೇ ಎಲ್ಲ ರಾರ ಸಾಂಗ್ ಆಡಿ ಡಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಅವರ ಮಾತಾಡ ನಿಜನಾ? ಅಲ್ಲ ಅಲ್ವಾ? ಒಂದ್ ನಿಮಿಷ ನೀನ್ ಡಾನ್ಸ್ ಮಾಡಿದೆ, ನೀನ್ ಹೇಳ್ದೆ ನಿನ್ ಪರ್ಸ್ಪೆಕ್ಟಿವ್, ನೀನ್ ಹೇಳ್ದೆ ಅಲ್ವಾ? ನೀನ್ ಡಾನ್ಸ್ ಮಾಡಿದ್ದು ಓಕೆ, ಇವರೆಲ್ಲ ಹೋದ್ರು ನೀನ್ ಡಾನ್ಸ್ ಮಾಡಿದೆ, ನೀನ್ ಕ್ಯಾಮ್ರಾ ಹತ್ರ ಮಾತಾಡ್ತೀಯ, ಆಲ್ ದಟ್ ಇಸ್ ಫೈನ್. ಅಲ್ಲಿ ಹೇಳಿದ್ದೇನಂದ್ರೆ ನೀನ್ ರಾರಾ ಸಾಂಗ್ ಹಾಡ್ಕೊಂಡು ಡಾನ್ಸ್ ಮಾಡ್ತೀನಿ. ಇಲ್ಲ, ನನಗೆ ರಾರಾ ಸಾಂಗ್ಗೆ ಬರಲ್ಲ. ಹಂಗಿದ್ರೆ ಫೈನ್, ಓಕೆ ದೆನ್. ಪ್ಲೀಸ್ ನನಗೆ ಒಂದು ಪ್ರೈವೇಸಿ ಕೊಡ್ತೀರಾ? ನನಗೆ ಒಂದು ಪ್ರೈವೇಸಿ ಬೇಕು. ಇದೆ ಆಕ್ಚುಲಿ ನನಗೆ ಮಾತಾಡ್ಲಿಕ್ಕೆ ಇತ್ತು. ನನಗೂ ಹಂಗೆ ಕತೆ ಇಲ್ಲ, ನನಗೆ ಹೇಳಲಿಕ್ಕೆ ಇಲ್ಲ. ಗಂಡು ಮಕ್ಳು ಯಾರು ಬರಂಗಿಲ್ವಾ? ಗಂಡು ಮಕ್ಳು ಬರಂಗಿಲ್ಲ. ಸೊ ಆಗ ನಂತರ ಅವರು ಹೇಳ್ತಾ ಇದ್ದಾರೆ, ಜಾನ್ವಿ ಮತ್ತೆ ಅಶ್ವಿನಿ ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತುಂಟಾ, ದೊಡ್ಡ ಇದೆ. ಸೊ ನನಗೆ ಅದೇ ಹರ್ಟ್ ಆಗಲ್ವಾ? ನಾನು ಇದೆಲ್ಲ ಎಂತ ಮಾಡಿಲ್ಲ. ಈಗ ಒಂದ್ ನಿಮಿಷ ರಕ್ಷಿತಾ, ಏನ್ ಗೊತ್ತಾ, ಜನರು ಎಂತ ನನ್ನ ಇದೆ ವಿಚಾರಿಸ್ತಾರೆ. ಅವರಿಗೆ ಇದೆ ಭೂತ ಬರ್ತಾರ ಹರ್ಟ್ ಆಗಲ್ವಾ? ಒಂದ್ ನಿಮಿಷ ರಕ್ಷಿತಾ, ಇಲ್ಲಿ ಯಾರು ಅಳ್ತಾ ಇಲ್ಲ ಅಷ್ಟೊಂದು ಈ ಸಲ ಅಲ್ವಾ? ಈಗ ಸ್ಮೈಲ್ ತರ ಆಯ್ತು. ಮೊದಲು ಒಂದ್ ಸ್ವಲ್ಪ ರ್ಯಾಸಲ್ಲಿ ಯಾವಾಗ ಅವರು ಸ್ಟೋರಿ ಹೇಳ್ತಾ ಇದ್ದಾರಲ್ವಾ, ಧನುಷ್ ಅವರು ಎಲ್ಲರೂ ಹಿಂಗ ಮಾಡಿ ನನಗೆ ನೋಡ್ತಾ ಇದ್ದಾರೆ. ಐ ವಾಸ್ ಲೈಕ್, ಯಾಕೆ ನಾನು ಬಾತ್ರೂಮ್ಗೆ ಹೋಗಿ ಡಾನ್ಸ್ ಮಾಡಿದ್ದೀನಿ ಮಾರ್ರೆ. ಜಾಸ್ತಿ ಮಾಡಿ ಇವಾಗ ಹಾಡು ಹೇಳ್ಕೊಡ್ತೀವಿ, ಅದೇ ಸಾಂಗ್ ಮಾಡಿ. ರಾತ್ರಿ 9:55. ರಾಶಿಕಾ ಹಾಗೂ ಸ್ಪಂದನ ಅವರಿಗೆ ಈಗ ಬಿಗ್ ಬಾಸ್ ಚಾಲೆಂಜರ್ ಟಾಸ್ಕ್ ನೀಡುತ್ತಿದ್ದಾರೆ. ಇದರ ಅನುಸಾರ ಗಾರ್ಡನ್ ಏರಿಯಾದಲ್ಲಿ 2 ವ್ಯೂಹಗಳನ್ನು ನಿಲ್ಲಿಸಲಾಗಿದೆ. ಪ್ರತಿ ವ್ಯೂಹದಲ್ಲಿ 1 ಆರಂಭಿಕ ಸ್ಥಾನವಿದೆ ಹಾಗೂ ವ್ಯೂಹದ ದಾರಿಯಲ್ಲಿ 5 ತಟ್ಟೆಗಳಿವೆ. 2 ಆಟಗಾರರಿಗೂ ಒಂದೊಂದು ಕೋಲು, ತಲಾ 5 ಸಿಲಿಂಡರ್ಗಳನ್ನು ನೀಡಲಾಗಿದೆ. ಆಡುವ ಸದಸ್ಯರು ಕೋಲಿನ ಮೇಲ್ಭಾಗದಲ್ಲಿ ಸಿಲಿಂಡರ್ ಅನ್ನು ಇಟ್ಟು ಒಂದೇ ಕೈಯಲ್ಲಿ ಕೋಲನ್ನು ಹಿಡಿದು ಆರಂಭಿಕ ಸ್ಥಾನದಿಂದ ವ್ಯೂಹದೊಳಗಡೆ ಸಾಗಿಸಬೇಕು. ನಂತರ ಆ ಸಿಲಿಂಡರ್ ಬೀಳದಂತೆ ಸಂಭಾಳಿಸುತ್ತಾ ವ್ಯೂಹದ ದಾರಿಯಲ್ಲಿನ ಯಾವುದಾದರೂ ಒಂದು ತಟ್ಟೆ ಮೇಲೆ ಇಡಬೇಕು. ನಂತರ ಆರಂಭಿಕ ಸ್ಥಾನಕ್ಕೆ ಬಂದು ಇನ್ನೊಂದು ಸಿಲಿಂಡರ್ ಅನ್ನು ನಿಯಮಾನುಸಾರ ಸಾಗಿಸಬೇಕು. ಹೀಗೆ ಎಲ್ಲ 5 ಸಿಲಿಂಡರ್ಗಳನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದೊಂದು ತಟ್ಟೆಯ ಮೇಲೆ ಇರಿಸುವ ಸದಸ್ಯರು ಈ ಟಾಸ್ಕ್ ಗೆಲ್ಲುತ್ತಾರೆ. ರಾತ್ರಿ 10:20.
ಎಸ್ ಕೇರ್ಫುಲ್. ಸೆಂಟರ್ ಪೈಪ್ ಉಲ್ಟಾ ಇಟ್ಕೊಂಡು ನೋಡಿ. ಎಕ್ಸಾಕ್ಟ್ಲಿ ಅದ್ರ ಕೆಳಗಡೆನೆ ಓಡಾಡಿ ನೀವು. ಐಲೈನಲ್ಲೇ ಇರಲಿ ಅದು. ಇಲ್ಲ ಇಲ್ಲ ಬೀಳಿಸ್ಕೊಳ್ಳಿ. ಅಲ್ಲಿ ಇಟ್ಟಿದ್ದೀರಾ? ಓಕೆ. ಅದು ನಿಂತಿರೋದಲ್ಲ, ಅದು ಲೇಟಲ್ಲಿ ಇದೆಯಾ? ಕನ್ಸಿಡರ್ಡ್ ಅದು ಲೇಟಲ್ಲಿ ಇದೆಯಾ? ಸಾಕು ಸಾಕು, ಜಾಸ್ತಿ ಎತ್ತಬೇಡ, ಸಾಕು. ಇನ್ನೊಂಚೂರು ಕೆಳಗಡೆ ಬರಲಿ. ಸ್ಟಾರ್ಟ್ ಮಾಡು. ಏನು ಅಲ್ಲೇ ಇತ್ತಾ? ಎರಡು ಕೈ ಮುಟ್ಬೇಡ. ಎರಡು ಕೈ ಮುಟ್ಟಂಗಿಲ್ಲ. ಫೋಲ್ ತೆಗೆದ್ಬಿಡಿ ಮೊದಲಿಂದ ತೆಕ್ಕೊಳ್ಳಿ. ಅದು ಸೆಟ್ ಅಲ್ಲೇ ಇದೆಯಾ? सावकाश होगा, इन गड़बड़ आराम से. स्टार्टिंग पॉइंट हत्रा बा. स्टार्टिंग और बैलेंस राशि स्टार्टिंग पॉइंट हत्रा बा. आराम से बैलेंस में रखो. सावकाश हो. ಅಲ್ಲಿ ಮ್ಯಾಲ ಹೋಗ ಗಟ್ಟಿ ಗಡಿಸ್ಬೇಡ. ಸ್ಟಾರ್ಟಿಂಗ್ ಪಾಯಿಂಟ್ ಹೋಗೋವರೆಗೂ ಎರಡು ಕೈ ಯೂಸ್ ಮಾಡು. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಹೋಗಿದ್ದಾದ್ಮೇಲೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಕೈ ಯೂಸ್ ಮಾಡ್ಕೋ. ಸ್ಟಾರ್ಟಿಂಗ್ ಹೋಗಲಿ ಫುಲ್ ಮೇಲೆ ಹೋಗೋವರೆಗೂ ಎರಡು ಕೈ ಯೂಸ್ ಮಾಡು. ಎರಡು ಕೈ ಯೂಸ್ ಮಾಡ್ಕೋ. ಈಗೆಲ್ಲ ಮ್ಯಾಲ ಹೋಗೋದಕ್ಕ Slow. Easy. Slow. Good job. ರಾತ್ರಿ 10:30. ಎರಡು ಕೈ ಬಿಡಬೇಡ. ಈಗ ಅಲ್ಲಿ ಮ್ಯಾಲ ಹೋಗಿದ್ದು ಮೂವ್ಮೆಂಟ್ ಮಾಡ್ತಕ್ಕ ಅಷ್ಟೇ ನೋಡು. ರಾಶಿ ಸ್ವಲ್ಪ ಸೆಂಟ್ರಲ್ಲಿ ಇಟ್ಕೋ. ಒಂದ್ ಕೈ ಈಗ. ಗುಡ್ ಕಮಾನ್. ಅಲ್ಲಿ ಬಿಗ್ ಬಾಸ್ ಹಾಕಿರೋ ಸ್ಟೂಲ್ ಇಲ್ಲಿ ಬರುತ್ತೆ. ಇದು ಕಾಣಿಸ್ತಿಲ್ಲ. ಸಂದು ಡೋಂಟ್ ಗಿವ್ ಅಪ್ ಆಡು. ನೋ ಎರಡು ಕೈ ಯೂಸ್ ಮಾಡ್ಬೋದು. ಅಲ್ಲ ಅವ್ಳಿಗೆ 8 ಸಾಲಲ್ಲ. ಎರಡು ಕೈ ಹಿಂಗೆ ಎತ್ತಿದ್ರೆ ಹಿಡಿಯೋಕತ್ತಲ್ಲ ಅಂತ. ಸಾವಕಾಶ. ಗುಡ್ ಸೇಕ್ ಮಾಡ್ಬಿಡ ಕೈ. ಸ್ಲೋ. ಸ್ಪಂದು ಬ್ಯಾಲೆನ್ಸ್ ಆಗೋ ತನಕ ಟೈಮ್ ತಗೋ. ವೆರಿ ಗುಡ್ ಸ್ಪಂದನ ನೀನು ಟೈಮ್ ತಗೋ, ರಿಲ್ಯಾಕ್ಸ್ ಆಗಿ ಮಾಡು. ಹೆಜ್ಜೆ ಇಡು. ಸ್ಲೋ. ಬಾಡಿ ಮೂವ್ ಮಾಡು. ಸ್ವಲ್ಪ ಹೆಜ್ಜೆ ಇಡು. ಸಾವಕಾಶ ಮುಂದೋಗಿ. ನೀವು ಮುಂದೋಗ. ಸ್ಲೋ. ದೊಡ್ಡ ಹೆಜ್ಜೆ ಇಡಬೇಕು ಸ್ಪಂದನ. ಕಷ್ಟ ಆಗತ್ತೆ. ಬೇಡ ನಿಧಾನ ರಾಶಿ. ಸ್ವಲ್ಪ ಮೂವ್ ಮಾಡಿ. ಒಂದೇ ಕಡೆ ಇದೆಯಾ? ಒಂದು ಚೂರು ಬ್ಯಾಲೆನ್ಸ್ ಆಗಿ ಮೂವ್ ಆಗ. ಟೈಮ್ ಇದೆ ಇನ್ನ. ನಿಧಾನ ರಾಶಿ, ನಿಧಾನ. ಗುಡ್. ಒನ್ ಲಾಸ್ಟ್. ಬಾಡಿ ಮೂವ್ ಮಾಡಬೇಕು. ಹಿಂಗಂದ್ರೆ ಬರ್ತದೆ. ಹಿಂಗೆ ಆ ಪೈಪ್ ಕೆಳಗೆ ನೀವು ಬನ್ನಿ. ಸ್ಟ್ರೈಟ್ ಹೆಜ್ಜೆ ಇಡು. ಸ್ಲೋ ಹೋಗು. ಹೆಜ್ಜೆ ಇಡು. ಮುಂದೆ ಬನ್ನಿ. ಓಕೆ, ನೀವು ಬಾಡಿ ಲೆವೆಲ್ಗೆ ಬನ್ನಿ. ಗುಡ್ ಜಾಬ್. ಆರಾಮ. ಹೆಜ್ಜೆ ಇಡೋದು ನೆನಪಿಸ್ಬೇಕಪ್ಪ ಇವಳು. ನಿಮ್ ಸ್ಟ್ರೈಟ್ಗೆ ಬಾಡಿ ಲೆವೆಲ್ಗೆ ಇರಲಿ. ನಿಜಾಗ್ಲೂ. ರಾಶಿ ಸ್ಲೋ. ಹೋಲ್ ಬೆಂಡ್ ಮಾಡಕ್ಕೆ ಹೋಗ್ಬೇಡ. ಅದ್ರ ಜೋಡಿನ ಬಾ. ಅದು ಎಷ್ಟು ಮುಂದೆ ಬಿಡ್ತೀವಿ ಅಷ್ಟು ಮುಂದೆ ಬಾ. ಅದ್ರ ಜೋಡಿ ಬಾ. ಹಂಗೆ ಬೆಂಡ್ ಮಾಡೋದು ಕೋಲ್ದ ಸ್ಟೇಟ್ ಇರಲಿ. ಆ ಪೈಪ್ ಟಚ್ ಮಾಡಕ್ಕೆ ಹೋಗ್ಬೇಡ. ಹಾಂ, ಅಷ್ಟೆಲ್ಲ ಹೈಟ್. ನೀನ್ ಮುಂದೆ ಹೋಗು ಸ್ಪಂದನ. ಕೋಲ್ ಬೆಂಡ್ ಮಾಡೋದು ಬೇಡ. ಈಸಿ. ನಿಧಾನ ರಾಶಿ. ಗೇಮ್ ಕಂಪ್ಲೀಟ್.
ಸೂಪರ್ 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 ಕಮ್ ಗುಡ್ ಜಾಬ್ ಬೇಬಿ. ಬಿಗ್ ಬಾಸ್, ರಾಶಿ ಅವರು ಈ ಆಟವನ್ನ ಗೆದ್ದಿದ್ದಾರೆ. ಬಿಗ್ ಬಾಸ್, ಇದು ಬಿಗ್ ಬಾಸ್. ರಾಶಿಕಾ ಫೈನಲಿಸ್ಟ್ ಚಾಲೆಂಜರ್ ಟಾಸ್ಕ್ನಲ್ಲಿ ಡಿಫೆಂಡರ್ ಸ್ಪಂದನಾ ಅವರಿಗೆ ಸವಾಲೊಡ್ಡಿ ಗೆದ್ದು ಫೈನಲಿಸ್ಟ್ಗಳ ಸಾಲಿನಲ್ಲಿ ನಿಮ್ಮ ಸ್ಥಾನವನ್ನ ಖಾತ್ರಿಪಡಿಸಿಕೊಂಡು ಮೊದಲ ಫಿನಾಲೆಯ ಕಡೆಯ ಫೈನಲಿಸ್ಟ್ ಆಗಿದ್ದೀರಿ. ಅಭಿನಂದನೆಗಳು. ರಾಶಿಕಾ, ಎಸ್ ಬಿಗ್ ಬಾಸ್, ನೀವು ಇಮ್ಯುನಿಟಿ ಗಳಿಸಿ ನಾಮಿನೇಷನ್ ಇಂದ ಪಾರಾಗಿದ್ದೀರಿ. ಥ್ಯಾಂಕ್ ಯು ಬಿಗ್ ಬಾಸ್. ಸ್ಪಂದನಾ ಬಾಸ್, ನಿಮ್ಮ ಫೈನಲಿಸ್ಟ್ ಸ್ಥಾನವನ್ನ ನೀವು ಡಿಫೆಂಡ್ ಮಾಡಿಕೊಳ್ಳಲು ವಿಫಲರಾಗಿದ್ದೀರಿ. ಈ ಕ್ಷಣದಿಂದ ಉಳಿದ ಸದಸ್ಯರಂತೆ ನೀವು ನಾಮಿನೇಟ್ ಆಗಿರುತ್ತೀರಿ. ಎಸ್ ಬಿಗ್ ಬಾಸ್. ಸುಧಿ, ಅಶ್ವಿನಿ ಗೌಡ, ಮಾಳು ಹಾಗೂ ರಾಶಿಕಾ. ಇದು ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ಫಿನಾಲೆಗೆ ತಲುಪಿರುವ ಫೈನಲಿಸ್ಟ್ಗಳ ಫೈನಲ್ ಲಿಸ್ಟ್. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಎವ್ರಿವನ್. ಆಲ್ ದ ಬೆಸ್ಟ್. ಚೆನ್ನಾಗಲಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ರಾತ್ರಿ 10:45. ಅವ್ಳಿಗೆ ಆಗ್ತಾ ಇಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ. ಅಲ್ಲ, ನಂಗೆ ತೆಗೆದ್ರೆ ಟೆಕ್ಸ್ತಿರಲಿಲ್ಲ. ನಂದು ಬ್ಲಾಕ್ ಹೀಲ್ಸ್ ಇಲ್ಲ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸ್ಪಂದನ. ಥ್ಯಾಂಕ್ ಯು. ಕಂಗ್ರ್ಯಾಟ್ಸ್. ಕಂಗ್ರ್ಯಾಟ್ಸ್ ಮಾಲೋಣ. ಬೇಕ್ರಿ ಹೆಸರು ಬೇಕ್ರಿ. ತಾಯಿಯೇ ಮೊದಲ ಗುರು. ಕಂಗ್ರ್ಯಾಟ್ಸ್. ವೆಲ್ ಪ್ಲೇಡ್. ಕಂಗ್ರ್ಯಾಚುಲೇಷನ್ಸ್ ಮಾಡಪ್ಪ. ಹೌದಪ್ಪ. ಮುಂದಕ್ಕೆ ಬರಲಿಲ್ಲ. ಬ್ಯಾಲೆನ್ಸ್ ಸಿಕ್ತು. ನಾನು ಹೋಗಿಲ್ಲ. ರಾತ್ರಿ 10:55. ಡೈಲಿ ನಾನು 1 ಗಂಟೆಯಿಂದ 6 ಗಂಟೆ ತನಕ ಯಾರು ವಾಶ್ರೂಮಲ್ಲಿ ಬರಬಾರ್ದು. ಯಾಕಂದ್ರೆ ನನ್ನ ಪ್ಲೇಸ್. ನನ್ನ ಪ್ಲೇಸ್ ಅಲ್ವಾ. ಯಾರಿಗೆ ಎಂತ ಮಾಡ್ಲಿಕ್ಕೆ ಇದ್ರೆ ಮುಂಚೆನೆ ಮಾಡಿ ಮಲಗನ. ಯಾಕೆ ಸುಮ್ಮನೆ ರಾತ್ರಿ ಇರುವುದು ಹೊರಗೆ? ಇಷ್ಟು ಭಯ ಇದ್ರೆ ಅಲ್ವಾ. ಹೊರಗೆ ಹೋಗಿ ಮಲಗ್ಲಿಕ್ಕೆ ಆಗಲ್ವಾ? ಧೈರ್ಯದವರು ಹೊರಗೆ ಬರಬೇಕು. ಇಷ್ಟು ಎಂತ ಹೇಳ್ತಾರೆ, ಹೆದರಿಕೆ ಇದ್ರೆ ಯಾಕಿರ್ಬೇಕು? ಜಾನ್ವಿ ಬರ್ತಿದ್ದಂಗೆ ನಂಗೆ ಹೇಳಿ ಒಳಗೂ ಬಚ್ಚಿಟ್ಕೋತೀನಿ. ನಾವು 1 ಗಂಟೆಯಿಂದ 6 ಗಂಟೆ ತನಕ ಬಾತ್ರೂಮ್ ಪ್ಲೇಸ್ ನನ್ನದು. ಧೈರ್ಯ ಇರೋದು ಅವಳದಂತೆ ಪ್ಲೇಸ್ ಇದು. ಧೈರ್ಯ ಇಲ್ಲ ಅಂದ್ರೆ ಆಚೆ ಬರಬಾರ್ದಂತೆ ನಾವು ಟಾಂಗ್ ಕೊಡ್ತಾರೆ. ನಾವು ಹಬ್ಸಿದ್ವಿ ಅವಳ ಬಗ್ಗೆ. ಮಾತಾಡ್ಸದೆ ಬೇಡ, ಸುಮ್ಮನೆ ಏನು ಮಾಡ್ತಾಳೆ ನೋಡಿ. ರಾತ್ರಿ 11:10. ರಕ್ಷಿತಾ, ನಾನು ಹೇಳ್ದಂಗೆ ಮಾಡು. ನಾನು ಹೇಳ್ದಂಗೆ ರಕ್ಷಿತಾ, ನಾನು ಹೇಳ್ದಂಗೆ ಮಾಡ್ತಾನೆ. ಗಿಲ್ಲಿಯವರು ಇವತ್ತು ಯಾಕೆ ಕಡಿಮೆ ಮಾತಾಡಿದ್ರಿ ಬೆಳಿಗ್ಗೆ? ನಿಮ್ಗೆ ಎಚ್ಚರಿಕೆ ಇರುತ್ತೆ ಅಲ್ವಾ? ಹೋಗ್ಬಿಟ್ಟು ಸೀರೆ ಉಟ್ಕೊಬಿಡು, ಪೈ ತಳ್ಬಿಟ್ಟು ಫುಲ್ಲು ಕಣ್ಣು ಕಪ್ಪು ಹಾಕ್ಬಿಟ್ಟು ನಾನು ಒಂದು ಪಂಚ ಹಾಕಿರ್ತೀನಿ. ಇಲ್ಲಿ ಇಲ್ಲಿ ಇಲ್ಲೇ ಕೂತ್ಕೋ, ಇಲ್ಲೇ ಕೂತ್ಕೋವ, ಇಲ್ಲೇ ಎಲ್ಲರೂ ಎದ್ದು ಈಗ ಕೂತ್ ಬಿಡ್ಬೇಕು. ಎಲ್ಲರೂ ಅಲ್ಲಿ ಒಳಗಡೆ ಇದೆ, ಹಿಂಗೆ ನೋಡ್ತಾ ಇರಬೇಕು. ಎಲ್ಲರೂ ಬಂದು ಅನ್ಬೇಕು. ಎಲ್ಲರೂ ಹಂಗೆ ಮಾಡುವ, ಎಲ್ಲರೂ ಎದುರಿಸಿ ವಾಶ್ರೂಮ್ಗೆ ಹೋಗ್ಬಿಡ್ಬೇಕು. ಅಲ್ಲೇ ವಾಶ್ರೂಮ್ ಮಾಡ್ಕೊಬಿಡ್ಬೇಕು. ಹಂಗೆ ಮಾಡಿ. ರಾತ್ರಿ 11:45. ನನಗೆ ಒಂದು ಮಿಡಲ್ ಆಫ್ ದಿ ನೈಟ್ ಯಾರು ನೋಡಿದರೆ ಅದೇ ಥಿಂಕ್ ಮಾಡ್ತಾರೆ, ಸೇಮ್ ಅದೇ ಥಿಂಕ್ ಮಾಡ್ತಾರೆ. ಸೊ ಹೀಗಾಗಬಾರ್ದು. ಬಟ್ ಪರವಾಗಿಲ್ಲ. ನಾನು ಇಷ್ಟು ವೀಕ್ ಇಲ್ಲ, ನಾನು ಸ್ಟ್ರಾಂಗ್ ಇದ್ದೀನಿ. ಆ್ಯಕ್ಚುಲಿ ನಾನು ರಾಂಗ್ ಮಾಡಲಿಲ್ಲ ಅಂದರೆ ಯಾಕೆ ಭಯ ಪಡೋದು?
ಹೌದಲ್ವಾ? ನಾನು ಅದೇ ಸಾಂಗೇ ಆಡಲಿಲ್ಲ. ಟ್ರಸ್ಟ್ ಮೀ ನನಗೆ ಆ್ಯಕ್ಚುಲಿ ಅದೇ ಫುಲ್ಲು ಸಾಂಗೇ ಗೊತ್ತಿಲ್ಲ. ಇಷ್ಟೇ ಗೊತ್ತುಂಟು, ರಾರಾ ಸೆಲೆಸಕ್ಕೆ ಬಾರ ಅಷ್ಟೇ ಗೊತ್ತುಂಟು. ನಾನು ಸಾಂಗೇ ಆಡಲಿಲ್ಲ. ಐ ಸ್ವೇರ್ ನಾನು ಅದೇ ಸಾಂಗ್ ಆಡಲೇ ಇಲ್ಲ. ನನಗೆ ನೆನಪು ಕೂಡ ಇಲ್ಲ ಅದೇ ಸಾಂಗ್ ಆಡಿದ್ದೀನಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ರಾರಾ ಯಾಕೆ ನಾನು ಆಡ್ತೀನಿ? ರಾರಾ ದೊಡ್ಡ ದೊಡ್ಡ ಐಸ್ ಮಾಡಿ ಬೇರೆ ಸಾಂಗ್ ಆಡ್ಬೋದು, ಡಾನ್ಸ್ ಮಾಡ್ಬೋದು ನಾನು, ಬಟ್ ಅದೇ ಸಾಂಗ್ ಆಡಲಿಲ್ಲ ಅಂತ ನನಗೆ ಅನಿಸುತ್ತೆ. 90% ನನಗೆ ಅನಿಸುತ್ತೆ, 10% ನನಗೆ ಗೊತ್ತಿಲ್ಲ. ನಿದ್ರಲ್ಲಿ ನಾನು ಆಡ್ಬೋದು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಗಿಲಿ ಪ್ಲ್ಯಾನ್ ಮಾಡಿದ್ದೀವಿ ಒಂದು ರಾರಾ ಸಾಂಗಲ್ಲಿ ಸತ್ಯವಾಗಿ ಟುಡೇ ಡ್ಯಾನ್ಸ್ ಮಾಡ್ತೀವಿ ಅಂತ. ನೋಡೋಣ ಇದು ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ. ಓಕೆ, ತುಂಬ ಎಕ್ಸೈಟೆಡ್ ಇದ್ದೀನಿ. ಮಧ್ಯರಾತ್ರಿ 12:50. ಬಿಗ್ ಬಾಸ್ ಮನೆ ಒಳಗಡೆ ದೆವ್ವ ಇದೆ, ನೀವೆಲ್ಲ ಭಯ ಪಟ್ಕೋಬೇಡಿ. ಇಯರಿಂಗ್ಸೇ ಎತ್ತಿಟ್ಟಿಲ್ಲ. ಯಾಕೆ ಎತ್ತಿದ್ದಾರೆ ಇವರು? ಯಾರು? ಕಿಚ್ಚು ಸೌಂಡಾ? ಇಲ್ಲಮ್ಮ, ಅವರೆಲ್ಲ ಎತ್ತೋಗ್ತಾ ಇದ್ದಾರೆ. ಗುಂಡಿ ಮಾಡಿದ್ದು ಲೈಟ್ ನೋಡೋಣ, ಈಗ ನಿಂತು ಹೋಗೋದು ನೋಡು. ಲಾಕ್ ಮಾಡಬೇಕು. ಬಿಗ್ ಬಾಸ್ಗೆ ಹೇಳಬೇಕು ಲಾಕ್ ಮಾಡಿ. ಇಲ್ಲಿ ಯಾರು ಬರ್ತಾರೆ? ಮಾಡಿ ಬೇಗ. ಗಾಬರಿ ಆಗೋಯ್ತು ನನಗೆ. ನೀರು ಕುಡಿತಾ ಇದ್ದೀನಿ. ಯಾಕಮ್ಮ ಐತ್ರಿ ಅಂದ್ರು ಅಮ್ಮ. ಅದೇ ಯಾಕೆ ಮಾಡ್ಬೋದು ಮನಗಿನಿ. ಇಲ್ಲ, ಕೆಜ್ಜೆ ಸೌಂಡ್ ತುಂಬ ಲೌಡ್. ಫಸ್ಟ್ ಇಗ್ನೋರ್ ಮಾಡಿದೆ, ಬಟ್ ತುಂಬ ಪಕ್ಕದಲ್ಲಿ ನಡ್ಕೊಂಡು ಹೋದಂಗ ಸೌಂಡ್ ಅಷ್ಟು ಲೌಡ್ ಆಗಿತ್ತು. ಗೆಜ್ಜೆ ಸೌಂಡ್ ಬಂದಿದ್ದಕ್ಕೆ ಇಲ್ಲಿ ನೋಡ್ದು ಲೈಟು ಆಪಾಗಿ ಏನಾಯ್ತಿತ್ತು. ಇದು ಅದ ರಕ್ಷಿತಾ ಮಲಗಿದಾಳೆ ನೋಡ್ರಿ. ಅವಳು ಮಲಗಿದಾಳೆ. ಮನಿಗಳಕ್ಕಿ ಆಚೆ ನೋಡವ ಮನಿಗ ನೀವು ಕೇಳಿದ್ರೆ ಏನು ಆಣಿ ಹೊಡೆಯೋದು ಮಾತ್ರ ಗೆಜ್ಜೆ ಸೌಂಡ್. ಸೌಂಡ್ ಕೇಳಿಸ್ತಾ. ಅಪ್ಪ ಈ ಚಿತ್ರ ನೋಡ್ರೆ ಭಯ ಆಯ್ತದ ಕಣಗಳು. ಚಂದ್ರಣ್ಣ ಅವ ಅಲ್ಲೇ ಪಕ್ಕ ನೋಡು. ಅಯ್ಯೋ ನಿಮ್ಮ ಏನು ಏನಾದ್ರು ಮಾಡಿದ್ಲ ಕೇಳಿ. ನಗಾಡ್ತಾವಳೆ. ಗಿಲ್ಲಿಗೆ ಭಯ. ಗಿಲ್ಲಿ ತೆಗಿ, ಗಿಲ್ಲಿ ಡೋರು. ನಾನು ಬಿಟ್ಟು ಹೋಯ್ತಾ ಇದೀವಿ ಗಿಲ್ಲಿ. ಏಯ್, ಅಟ್ಲೀಸ್ಟ್ ಕರ್ಕೊಂಡು ಹೋಗೋಣ ಅಂತಾದ್ರು ಇಲ್ವ? ನಗಾಡ್ತಾವಳೆ. ಅವಳೆ 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 ಬರಲಿಲ್ಲ. ಸ್ವಲ್ಪ ಮಲಗಿದೆ. ನಿಂಗೇನು ಕೇಳಿಸಿಲ್ವ? ಇಲ್ಲ, ನಾನು ನಿದ್ರೆಯಲ್ಲಿದ್ದೀನಿ. ಇವಾಗ ಏನಕ್ಕೆ ಎದ್ದೆ? ಹೀಗೇನೆ ಸೌಂಡ್ ಬಂತು. ಏನು ಸೌಂಡು? ನಿಮ್ಮ ನಮ್ದಾ? ಅಮ್ಮ ಬನ್ನಿ, ನೀವು ಬನ್ನಿ. ಅವ್ರಿಗೆ ಮಾತಾಡೋಕೆ ಇಷ್ಟೊತ್ತಲ್ಲಿ ಯಾರಾದರೂ ಬೇಕು. ಒಬ್ಬೊಬ್ಬರೇ ಹೋಗ್ಬಿಡಿ, ಬೇಕಾದ್ರೆ ಎಬ್ಬರಿಸಿ. ಅದೇನೆ. ಇದೆ ಅವರ. ಯಾರು ನೀನು ಮಾಡ್ತಿದ್ದ? ನಾನಲ್ಲ, ಅವರ ಹಾಸಿಗೆ ಒಳಗೆ ಇತ್ತು.
ಮೆಹಂದಿ ನಾನು ನಿಮಗೆ ಇವತ್ತೇ ಕೊಟ್ಟಿದ್ದೀನಿ ಗೊತ್ತಾಯ್ತಾ? ಜಾನ್ವಿನ ಪಿಲ್ಲೋದ ಅಡಿಟ್ಟಿತ್ತುಂಡೊಂದು. ಮತ್ತೆ ನೀನು ಮಾಡ್ತಿದ್ದೆ ಅವರು? ಇಲ್ಲ, ಅದೇ ಜಾನ್ವಿ ಅಕ್ಕನ ದೊಡ್ಡ ಹೇಳಿದ್ದಾರಲ್ಲ ಅವರು ಅಲ್ಲಿ ಉಂಟಂತ. ಜಾನ್ವಿ ಮಾಡ್ತಾ ಇದ್ದಾರೆ ಇದೆ. ಇವಾಗ ಮಾಡಿದ್ದವ್ರೆ. ಹೌದು. ಮತ್ತೆ ನೀನು ಮಾಡ್ತಿದ್ದೆ ಅಂತ? ಇದೇ ನಮ್ದಲ್ಲ. ಹೋದ್ರೆ ಹೋಗ್ಲಿ, ಅವಳೇ ಮಾಡಿರೋದು ಅಂತ ಹೇಳೋಣ ಅಷ್ಟೇ. ಅಷ್ಟೇ, ನಮ್ಗೆ ಗೊತ್ತಿಲ್ಲ. ನಾವೇನು ಕೇಳಬೇಡಿ, ಸುಮ್ಮನೆ ಇರಿ.